ಗೋಪಿ 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 ಊರವರೆಲ್ಲ ಎದ್ದು ಹಬ್ಬ ಮಾಡ್ತಾವ್ರೆ. ಇನ್ನೂ ನಿನ್ ಬೆಳಕು ಹರಿಲಿಲ್ವಾ ಗೋಪಿ? ಏಟತ್ತ ಮಲ್ಗೋದು ನನ್ ಕಂದ? ಹೇಳು ಮೇಕೆ. ಅಯ್ಯ, ಇವನ್ ನೆಗದ್ ಬಿದ್ದ ನೆಲ್ಲಿಕಾಯಾಗ ಈಟ್ ಬೆಳಗ್ಗೆನೆ ಎದ್ದು ಎಲ್ಲ ಹಾಳಾಗೋದ? ಯಾಕೆ? ಅಯ್ಯೋ ಹುಚ್ಚು ಮುಂಡದ. ಇವತ್ತು ಗೋಕುಲಾಷ್ಟಮಿ. ಕೃಷ್ಣ ಮತ್ರಲ್ಲಿ ಆಟ ಆಡಿದ್ರೆ ನೀನ್ ಕೆಸರಲ್ಲಿ ಆಟ ಆಡ್ ಬಂದಿದ್ಯಲ್ಲೋ. ಅವನಿಗಿಂತ ನಾನು ಎಷ್ಟೋ ವಾಸಿ. ಬರೇ ಕೆಸರಲ್ಲಿ ಆಟ ಆಡ್ಬಿಟ್ಟು ಬಂದಿದ್ದೀನಿ. ಕೃಷ್ಣ ಮಣ್ಣನ್ನೇ ತಿಂತಿದ್ದ. ಚೇಷ್ಟೆ ಸಾಕು, ಬೇಗ ಸ್ನಾನ ಮಾಡೋ, ಪೂಜೆ ಮಾಡಿ ಅಂತೆ. ನಿನ್ಗಿಷ್ಟವಾದ ತಿಂಡಿ, ಕಜ್ಜಾಯ, ಬೆಣ್ಣೆ ಎಲ್ಲ ಇಟ್ಟಿದ್ದೀನಿ. ಬಾ. ನನ್ ಮುದ್ದು ಅಮ್ಮ. ಮುಟ್ಬೇಡ ಕಣೋ. ಮುಟ್ಬಿಡ್ತೀನಿ. ಸ್ನಾನ ಮಾಡಿದೀನಿ, ಪೂಜೆ ಮಾಡ್ಬೇಕು. ಇದ್ ಕಡೆ ಇರಲ್ಲ, ಬಿದ್ ಕಡೆ ಹಾಕಲ್ಲ. ಏನ್ ಹುಡುಗನ ನನ್ ಬಂಗಾರ. ಶಾಂತವ್ವ, ಕಮಲಮ್ಮ, ಅಕ್ಷತೆ ಹಾಕಿ ನಮ್ ಗೋಪಿಗೆ ಆಶೀರ್ವಾದ ಮಾಡಿ. ಇವತ್ತೇ ಇವನ್ ಹುಟ್ಟಿದ್ದಬ್ಬ. ಇವನ್ ಹುಟ್ಟಿದ್ದಕ್ಕೆ ಗೋಕುಲಾಷ್ಟಮಿ ಬಂದಿದ್ರವ. ಅದಕ್ಕೆ ಅಲ್ವಾ ನಮ್ಮಮ್ಮ ನಂಗೆ ಗೋಪಿಕೃಷ್ಣ ಅಂತ ಹೆಸರಿಟ್ಟಿದ್ದು. ನನ್ ಚಿನ್ನ. ನಮಸ್ಕಾರ ಗೌಡ್ರೆ. ಓಹ್, ಏನ್ ನಗುನಳ್ಳಿ ಪಂಚಾಯತಿನೇ ಸೇರ್ಕೊಂಡ್ಬಿಟ್ಟೈತಲ್ರಪ್ಪ. ಏನ್ ವಿಷಯ? ಅದೇ ಗೌಡ್ರೆ, ಬೆಂಗಳೂರಿಂದ ಹೊಸ ಮೇಡಮ್ ಬಂದವ್ರೆ. ಆ ಅಮ್ಮನ್ ಇಳ್ಕೊಳಕ್ ಏನ್ ವ್ಯವಸ್ಥೆ ಮಾಡಿದ್ರ ಗಿರಿಯಪ್ಪ? ತಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಗೌಡ್ರೆ. ಇದ್ರಾಗ ನನ್ ಕೇಳುವಂತದ್ ಏನೇ ಆಯ್ತೆ? ಇದೆಲ್ಲ ಊರ್ ಕೆಲ್ಸ. ಇದನ್ನ ಮುನ್ ನಿಂತ್ಕೊಂಡು ಆ ನನ್ನ ಮಗ ಲಂಕೇಶ ಅವನಲ್ಲ, ಅವನ್ ಮಾಡ್ಬೇಕಪ್ಪ. ಅವನಿಗೆ ನನ್ ಮನೆ, ನನ್ ಹೊಲ, ನನ್ ತೋಟ, ನನ್ ಗದ್ದೆ ಅನ್ನೋದೇ ಇಲ್ಲ. ಇನ್ ಊರಿನ ಕೆಲ್ಸ ಇನ್ನೇನಪ್ಪ ಮಾಡ್ತಾನೆ? ಬರ್ತಾ ಬರ್ತಾ ನನಗ್ ಪ್ರಾಯ ಬರುತ್ತೇನ್ರಪ್ಪ. ಇವಾಗ ಏನ್ ಮಾಡಿ ಹೇಳಿ ಗೌಡ್ರೆ? ಒಂದ್ ಕೆಲ್ಸ ಮಾಡಿ, ನಮ್ ಭಜನೆ ಮನೆ ಪಕ್ಕದಲ್ಲಿ ಹಳೆ ಮನೆ ಐತಲ್ಲ, ಅದನ್ನ ಶುದ್ಧ ಮಾಡಿಸ್ಕೊಟ್ರೆ ಸಾಕ? ಆಯ್ತು. ಇಂದಿನ ಮಕ್ಕಳೇ ನಾಳಿನ ನಮ್ಮ ನವಭಾರತದ ನಾಯಕರು. ನೀವೆಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮಳ ಹಾಗೆ ದೇಶಕ್ಕಾಗಿ ದುಡಿದು ಕೀರ್ತಿವಂತರಾಗ್ಬೇಕು. ಶಿಕ್ಷಕಿಯಾಗಿ ನಾನ್ ಬಯಸೋದೇನಂದ್ರೆ ನೀವೆಲ್ಲ ಪ್ರತಿದಿನ ತಪ್ಪದೆ ಸ್ಕೂಲಿಗೆ ಬರ್ಬೇಕು. ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಬೇಕು. ಯಾಕಪ್ಪ, ಯಾಕೆ ಬೆಲ್ ಹೊಡೆದಿದ್ದು? ನಾನ್ ಬೆಲ್ ಹೊಡಿದೇ ಇದ್ರೆ ನೀವು ಹುಡುಗನ್ ಹೊಡಿತೀರಾ, ಅದಕ್ಕೆ. ಹುಡುಗರನ್ನ ಹೊಡಿತಾರೆ ಅಂತ ಯಾರು ಹೇಳಿದ್ದು? ಯಾರೇನ್ ಹೇಳ್ಬೇಕು? ಮೊದ್ಲಿದ್ ಮೇಡಮ್ ಹೊಡಿತಿರ್ಲಿಲ್ವಾ? ಅದೇ ರೀತಿ ನೀವು ಹೊಡಿತೀರಾ. ನನ್ ಕೆಲ್ಸ ಆಯ್ತು, ನಾನು ಇಲ್ಲಿ ಬರ್ತೀನಿ. ನಿಂತ್ಕೋ. ನಾನಿಲ್ಲಿ ಬಂದಿರೋದು ಹುಡುಗರನ್ನ ಹೊಡಿಯಕ್ಕಲ್ಲ, ಚೆನ್ನಾಗ್ ಪಾಠ ಹೇಳೋಕೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯಕ್ಕೋಸ್ಕರ ಮಧ್ಯಾಹ್ನದ ಊಟ ಸಹ ಏರ್ಪಾಟ್ ಮಾಡಿದೀವಿ. ಲೇ ಅನ್ನಕ್ ಹೆಂಡ್ತಿನೇ ಇಲ್ಲ, ಮಗನ ಹೆಸರು ಮಂಜುನಾಥ ಅಂತೆ. ರೇಷನ್ ಎಲ್ಲ ಊಟ ಹೆಂಗ್ ಹಾಕ್ಸ್ತೀರಾ? ರೇಷನ್ ಯಾಕಿಲ್ಲ? ಸರ್ಕಾರದವ್ರು ಸಪ್ಲೈ ಮಾಡ್ತಿದಾರಲ್ಲ. ಸರ್ಕಾರದವ್ರು ಕೊಟ್ಬಿಟ್ರೆ ಊಟ ಸಿಕ್ಬಿಡ್ತದ? ನಿಮ್ ಗಾದೆ ಗೊತ್ತಿಲ್ವಾ? ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಸರ್ಕಾರದವ್ರು ಕೊಡ್ತಿರೋ ರೇಷನ್ಗೆ ಅಡ್ಡಿ ಮಾಡ್ತಿರೋರು ಯಾರು? ನಿಮ್ಗಿನ್ನೂ ಗೊತ್ತಿಲ್ವಾ? ಬನ್ನಿ ತೋರಿಸ್ತೀನಿ. ನೋಡಿ, ಏನದು? ಏನ್ ಮಾಡ್ತಾ ಇದೀಯ ಅಲ್ಲಿ? ಏನೂ ಇಲ್ಲ, ಮೇಡಮ್ ಅವ್ರ ಗೋಡಾನಲ್ಲಿ ಏನಿದೆ ಅಂತ ಕೇಳಿದ್ರು, ಅದಕ್ಕೆ ತೋರಿಸ್ದೆ. ನಮಸ್ಕಾರ ಮೇಡಮ್. ನಾನು ಇವರು ಆ ಕಡೆ ಬೀದಿಲ್ ದೊಡ್ಡ ಮಡಿ ಮನೆ ಕಟ್ಟಿಲ್ವಾ, ಅದ್ರ ಮಾಲೀಕರು. ಇವ್ರ ಅಪ್ಪ ಕೂಲಿ ಮಾಡ್ಕೊಂಡಿದ್ರು. ತಾತ ಅಲೆಮಾರಿ ಜನಾಂಗದವರು. ಇಲ್ಲಿಗೆ ಬಂದು ಸುಮ್ಕಿರೋ ಮೇಡಮ್ನವ್ರೆ,
ನಾನು ಗಿರಿಯಪ್ಪ ಅಂತ, ಈ ಊರಿನ ಪಂಚಾಯತಿ ಮೆಂಬ್ರು. ನೀವ್ ಸಿಕ್ಕಿದ್ದು ಒಳ್ಳೇದಾಯ್ತು. ಸ್ಕೂಲ್ ಹುಡುಗರಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಸರ್ಕಾರದವ್ರು ಕೊಟ್ಟಿರೋ ರೇಷನ್ ಎಲ್ಲ ಇಲ್ಲಿ ಬಚ್ಚಿಟ್ಟಿದಾರಲ್ಲ. ಮೇಡಮ್ ಅವ್ರೆ ಬಚ್ಚಿಟ್ಟಿದ್ ಇವ್ರೇ. ಮುಚ್ಚಬಾಯ್. ತಪ್ಪಾಯ್ತು, ಇವ್ರೊಬ್ರೇ ಅಲ್ಲ, ಇವ್ರ ಜೊತೆ ಕೃಷ್ಣಪ್ಪ, ರಾಮಾಚಾರಿ, ನಂಜಪ್ಪ ಅಂತ ಇನ್ನೂ 3 ಜನ ಅವ್ರೆ. ಅಯೋಗ್ಯ ನನ್ ಮಗನೇ, ನೀನ್ ಯಾರು ಕರೆದವರು? ಶುದ್ಧ ತರಲೇ ನನ್ ಮಗ ಮೇಡಮ್ನವ್ರೆ. ಇವ್ನ ಮಾತ್ ನಂಬೇಡಿ, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ. ಆ ನಾಗಣ್ಣವರು ಏನಾಗಿರಿ ಅದು? ಏನಿಲ್ಲ ಗೌಡ್ರೆ, ಅದು ಅದು ಹ? ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನಾ ಮಳೆ ಮನೆ ಐತಲ್ಲ, ಹಂಚ್ಕಾಯಿ ಆಡ್ಸಿ ಸುಣ್ಣ ಬಣ್ಣ ಮಾಡಿಸಿ ಅಚ್ಕಟ್ ಮಾಡ್ಸಿವ್ನಿ. ಇನ್ಮೇಲೆ ನೀವು ಅಲ್ಲೇ ಬಂದಿದ್ ಬಿಡ್ಬೋದು. ಎಲ್ಲೋ ಒಂದ್ ಕಡೆ ಇದ್ರಾಯ್ತು ಬಿಡಿ. ಅಂದ್ಹಾಗೆ ಸ್ಕೂಲ್ ಹುಡುಗರ ರೇಷನ್ನು ಅದೇ ಗೌಡ್ರೆ, ಸರ್ಕಾರದವ್ರು ಕೊಟ್ಟರು ರೇಷನ್ನ ನಿಮ್ ಮಗ ಲಂಕೇಶಪ್ಪನವರು ಇಲ್ಲೇ ಇಟ್ಟಿರಿ, ನಿಧಾನವಾಗಿ ವಿಲೇವಾರಿ ಮಾಡೋಣ ಅಂದ್ರು. ವಿಲೇವಾರಿ ಅಂತದಯ್ಯ? ಸರ್ಕಾರದವರು ಮಕ್ಳು ಕೊಟ್ಟಿರೋದು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಅಂತ, ಅದನ್ನ ತಗೊಂಬಂದು ಇಲ್ಲಾಕೆ ಇಡ್ಸಿದಿರಾ? ಅಲ್ಲ ಗೌಡ್ರೆ, ಲಂಕೇಶಪ್ಪನವರು ಆ ನನ್ನ ಮಗ ಯಾವನೇ ಇದ್ರಲ್ಲೆಲ್ಲ ತಲೆ ಹಾಕೋಕೆ? ಅವನ್ ಬರ್ಲಿ ತಡಿ, ಅವನ್ ಮಕ್ಕಕ್ಕೆ ಕ್ಯಾಕರ್ಸಿ ಹೋಗಿತೀನಿ. ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಸ್ಕೂಲ್ ರೂಮ್ ಆಗಿಡ್ಸಿ. ಮೇಡಮ್ ಅವರೇ, ಏನೋ ತಿಳಿದಲ್ಲೇ ಅಚಾತುರ್ಯ ನಡೆದೋಯ್ತು. ಇದನ್ನೆಲ್ಲ ನಾನ್ ಸರಿಪಡಿಸ್ತೀನಿ, ನೀವ್ ಹೋಗ್ರವಾ, ಹೋಗಿ. ಸರಿ, ಬಾ ಹೋಗೋಣ. ಲೇ ಗಿರಿಯ, ಅವೇಗ್ ನನ್ನ ಮಕ್ಳ, ನಿಮ್ಮನ್ನೆಲ್ಲ ಪಂಚಾಯತಿ ಮೆಂಬರ್ ಮಾಡಿ ಊರ್ನ ಉದ್ಧಾರ ಮಾಡ್ರಪ್ಪ ಅಂತ ನಾನು ಬಿಟ್ರೆ, ನನ್ನ ಹೆಸರಿನ ಜೊತೆಗೆ ಊರ್ನೇ ನುಂಗಾಕ್ತಾ ಇದ್ದೀರಾ. ನಿಮ್ಗ್ ಗೊತ್ತಿಲ್ಲ, ಗೌಡ್ರ ಪಾಪ ಬಹಳ ಒಳ್ಳೆಯವರು. ಅವ್ರ ಜೊತೆಗಿದಾರಲ್ಲ ಎಲ್ಲ ಕಂತ್ರಿಗಳು. ಅದೇನೋ ಗಾದೆ ಹೇಳ್ತಾರಲ್ಲ, ಬೇಲಿನೇ ಹೊಲ ಮೇದಾಗೆ ಸರ್ಕಾರದ ರೇಷನ್ನ ಗೋಡನ್ ನುಂಗ್ತದೆ, ಗೋಡನನ್ನ ಮೆಂಬರ್ಗಳು ನುಂಗ್ತಾರೆ, ಮೆಂಬರ್ಗಳನ್ನ ಗೌಡ್ರ ಮಗ ಲಂಕೇಶ್ ನುಂಗ್ತಾನೆ. ಅದಕ್ಕೆ ಶಿಶುನಾಳ್ ಶರೀಫ್ ಅಜ್ಜ ಹೇಳಿರೋದು. ಅಪ್ಪ, ಏನೇ ರಾಧಾ, 2 ಕಿಲೋಮೀಟರ್ ಅಷ್ಟು ದೂರ, ಅದು ಈ ಮಣ್ ರೋಡಲ್ಲಿ ಇಷ್ಟು ದೊಡ್ಡ ಸೂಟ್ ಕೇಸ್ ನ ಹೊತ್ಕೊಂಡು ಹೇಗೆ ಹೋಗಿ ಊರ್ ಸೇರೋದು? ನನ್ನ ಕೈಯಲ್ಲಾಗಲ್ಲಪ್ಪ ನಡಿಯಾಕೆ. ಏನೇ ರಾಧಾ, ಇಲ್ಲೊಬ್ರು ಕೂಲಿಯವ್ರು ಸಹ ಇಲ್ವಲ್ಲೇ? ಇದೇನ್ ಸಿಟಿ ಅನ್ಕೊಂಡೇನು? ಅಲ್ಲಿ ಇಲ್ಲಿ ಕೂಲಿಯವ್ರು ಸಿಗೋಕೆ. ಅಲ್ಲೋಡ್ರಿ. ಏಯ್ ಕೋಣಂತಮ್ಮ, ಬಾಯಿಲಿ. ಯಾಕೆ ಎಮ್ಮೆ ತಂಗಿ, ಏನ್ ಸಮಾಚಾರ? ಏನು ಬಣ್ಣ ಚಿಟ್ಟೆಗಳು? ಯಾವ ಊರ್ ನಿಮ್ದು? ಬೆಂಗಳೂರು. ಓಹೋ, ನಿಮ್ದು ಇದೇ ಊರ್ ತಾನೆ? ಮಡ್ಚಿದ್ರೆ ಮೊಗ್ಗು, ಬಿಚ್ಚಿದ್ರೆ ಹೂವು. ಏನ್ ಹೇಳಿ? ಏನದು? ಅಷ್ಟು ಗೊತ್ತಿಲ್ವಾ? ಕೋಡೆ ತಲೆ ಇದು ಉಳಿದಿಲ್ವಲ್ಲೇ? ಚೆನ್ನಾಗಿದೆ. ಇದ್ರ ತಾನೇ ಹೊಳೆಯೋದು. ಪರವಾಗಿಲ್ಲ, ಬುದ್ಧಿವಂತನೇ. ಈ ಲಗೇಜ್ ಎಲ್ಲ ಮನೆವರೆಗೂ ತಂದ್ಕೊಟ್ಬಿಡ್ತೀಯ? ದುಡ್ಡು ಕೊಡ್ತೀವಿ ನಿನ್ಗೆ. ನೋಡಿದ್ರ, ಆವಾಗಲೇ ನಿಮ್ ಪ್ಯಾಟಿ ಬುದ್ಧಿ ತೋರ್ಸ್ಬಿಟ್ರಲ್ಲ. ನಿಮ್ ಲಗೇಜ್ ತಗೊಂಡೋಗಿ ದುಡ್ಡು ತಗೊಳಕ್ಕೆ ನಾನೇನ್ ಬಸ್ ಸ್ಟ್ಯಾಂಡ್ ಕೂಲಿ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ, ದಯವಿಟ್ಟು ಸಹಾಯ ಮಾಡು. ಸಹಾಯ ಮಾಡೋದ್ ಬೇಕಾದ್ರೆ ಬೇಡ್ಕೊಳ್ಳಿ, ಮಾಡೋಣ. ಹುಟ್ಟಿರೋದೇ ಅದಕ್ಕೆ. ಕೊಡ್ರಿ ಬೇಗ, ತಗೋ. ಮೆತ್ತಿಗೆ ಎತ್ತಿ ಎತ್ತಿ ಮಡಗಿ. ಏ, ಒಂದ್ ನಿಮಿಷ. ನೀವು ಬೆಂಗಳೂರವರು ಅಂತೀರಲ್ಲ, ನೆಟ್ಕಲ್ಲಪ್ಪ ಸರ್ಕಲ್ ಆಗಿ 4 ದೊಡ್ಡ ಲೈಟ್ ಅವೆ, ನೋಡಿದೀರಾ? ಬೆಳಿಗ್ಗೆ 5 ಗಂಟೆಯಲ್ಲಿ ಹಾ? ಆ 4 ಲೈಟ್ ಹತ್ತಿರ್ತಾವೋ ಇಲ್ಲ 6 ಇರ್ತಾವೋ? ಬೆಳಿಗ್ಗೆ 5 ಗಂಟೆಗೆ ತಾನೆ ಲೈಟ್ ಹತ್ತಿರುತ್ತೆ. ಇಷ್ಟೇ ನಿಮ್ಗೆ ಗೊತ್ತಿರೋದು. 10 ಇರಲ್ಲ, 6 ಇರಲ್ಲ, 4 ಲೈಟಿಗೆ 4 ಇರ್ತವೆ. ಬನ್ನಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹುಷಾರಾಗಿ ಬನ್ನಿ, ಜಾರತ್ತೆ ಬಿದ್ಗಿದ್ ಬಿಟ್ಟಿರಾ? ಏಯ್, ನೋಡ್ಕೊಂಡ್ ಬಂದ್ರೆ ನಿಧಾನ. ಯೋ, ಎಲ್ಲ ಎತ್ತಾಕ್ಬಿಟ್ಟಿಯಲ್ಲೋ. ಏನ್ ರಾಮ, ಹೋಗಿ ಹೋಗಿ ಅವನ್ ಕಲ್ ಕೊಟ್ಟಿದ್ರಲ್ಲ, ಅವ್ನ್ ಸುತ್ತ ತರ್ಲೆ. ಏಯ್, ಸುಮ್ಕಿರಲ್ಲ ಜಿರ್ಲೆ. ಬನ್ನಿ ಬನ್ನಿ. ಏನಮ್ಮ ರಾಧಾ, ಇದ್ಕಿದಂಗೆ ಬಂದ್ಬಿಟ್ಟೆ. ನಮಸ್ಕಾರ ಗೌಡ್ರೆ. ಈ ತರ್ಲೆ ನನ್ ಮಗ ಹೆಂಗಮ್ಮ ಸಿಕ್ಕ ನಿನ್ ಕೈಗೆ? ಅವ್ರಿ ನಾನ್ ಸಿಕ್ಕಿದ್ದಲ್ಲ, ನನಗ ಅವ್ರು ಸಿಕ್ಕಿದ್ರು. ಬಸ್ಸಿಂದ ಇಳಿದ್ಬಿಟ್ಟು ಲಗೇಜ್ ಅವರ ಕಣ್ಕೊಂಡ್ ಬಿಡ್ತಾ ಇದ್ರು. ಅಷ್ಟೊತ್ತಿಗೆ ನಾನ್ ಬಂದೆ, ಸರ್ವೋಯ್ತು. ಇಲ್ಲಿದ್ರು ಅವ್ರ ಗತಿ ದೇವರೇ ಗತಿ. ಅಯ್ಯೋ, ನಿನ್ ಜೀವಮಾನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಬರ್ತೀನಿ ಗೌಡ್ರೆ. ಬಾ ತಂದೆ. ಏನ್ ಮರಾದ, ಮನೇಲಿ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರಾ? ಎಲ್ಲೂ ಚೆನ್ನಾಗಿದ್ದಾರೆ. ಅಂದ್ಹಾಗೆ ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಸ್ಕಾರ, ನಮಸ್ಕಾರ. ಜಾಲಿಯಾಗಿ ಊರ್ ಸುತ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಲಂಕು ಎಲ್ಲಿ? ಆ ನನ್ನ ಮಗ ಎಲ್ಲಮ್ಮ ಮನೇಲಿ ಇರ್ತಾನೆ. ತಿಂಗಳಿಗೆ 25 ದಿವಸ ಬೆಂಗಳೂರಲ್ಲೇ ಇರ್ತಾನೆ.
ದುಡ್ಡು ಖಾಲಿ ಆಯ್ತು ಅನ್ಕೋ, ಹಾರ್ ಬತ್ತಾನೆ, ಕಿತ್ಕತ್ತಾನೆ, ಹೊಂಟೋಯ್ತಾನೆ. ಬೆಂಗಳೂರಿನಲ್ಲ, ಅಲ್ಲೇನ್ ಕೆಲ್ಸ ಅವನ್ಗೆ? ಯಾವ ನನ್ನ ಮಗನು ಗೊತ್ತಮ್ಮ, ಒಬ್ನೇ ಮಗ ಅಂತ ಮುದ್ದಾಗಿ ಬೆಳೆಸ್ತೇ ನೋಡು, ಅದ್ ನನ್ ತಪ್ಪು. ಹೆಂಗು ನೀ ಮನೆಗ್ ಸೊಸೆಯಾಗಿ ಬತ್ತೀಯಲ್ಲ, ಬಂದ್ಮೇಲೆ ಅವನ್ ಕಿವಿ ಹಿಂಡಿ ಓಹ್ ಬುದ್ಧಿ ಕಲ್ಸಿವಂತೆ. ಹೋಗಿ ಮಾವ, ಯಾವಾಗ್ಲೂ ನಿಮಗ್ ಮದ್ವೆ ವಿಚಾರ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಮ್ಮ, ನಮ್ ಲಂಕೇಶನ ಮದ್ವೆ ಆಗಲ್ವಾ ನೀನು? ನೀನು ಹುಟ್ಟಿದ ದಿವ್ಸಾನೇ ನಮ್ ಮನೆ ಸೊಸೆ ಅಂತ ತೀರ್ಮಾನ ಮಾಡಿಟ್ಟಿದ್ದೀನಮ್ಮ ನಾನು. ಏ ದಲ್ಗುರ, ಇವ್ರ ಸಾಮಾನೆಲ್ಲ ತಗೊಂಡೋಗಿ ಕಾಟೇಜ್ನಾಗ ಇಡ್ರಿ. ಹೋಗೋಣ, ಬಿಡೆ ಕೈ, ಆ ಕಡೆ ಹೋಗೋಣ ಬಾ. ಏಯ್, ಯಾಕೆ ಹಾಗೆ ನೋಡ್ತಾ ನಿಂತಿದ್ಯಾ? ಯಾರನ್ ಕೇಳಿ ಒಳಗೆ ಇಳಿದ್ರಿ? ಓ, ಹೊಳೆ ನೀರ್ಗೆ ದೊಣ್ಣೆ ನಾಯ್ಕನ ಅಪ್ಪಣೆನಾ? ಓಹೋ, ಗಾದೆ ಹೇಳೋಕು ಬರ್ತದ ನಿಮ್ಗೆ? ಇದೇ ಕಡೆ ಇನ್ನೊಂದ್ಸಾರಿ ನದಿಗಿಳಿಬೇಡಿ, ಹುಷಾರ್. ನಾವು ನದಿಲ್ ಸ್ನಾನಕ್ಕಿಳಿದ್ರೆ ನಿನಗೇನಾಯ್ತೀಗ? ನನ್ಗಲ್ಲ ಆಗೋದು, ನಿಮ್ಗೆ. ನದಿಯಲ್ಲಿ ಸುಳಿ ಐತೆ, ಸ್ನಾನ ಮಾಡಕ್ ಹೋಗಿ ಸ್ವಾಮಿ ಪಾದ ಸೇರ್ಬೇಕಾಯ್ತದೆ. ಪರವಾಗಿಲ್ಲ, ನಮ್ಗೆ ಈಜ್ ಬರುತ್ತೆ. ಅಯ್ಯೋ, ಬಂದ್ರೆ ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಈ ತರ್ಲೆ ಹತ್ರ ಏನ್ ಮಾತು? ಏಯ್ ಸೋಡಾ ಬುಡ್ಡಿ, ಇನ್ನೊಂದ್ಸಾರಿ ತರ್ಲೆಗಿರ್ಲೆ ಅಂದ್ರೆ ಅಷ್ಟೇ. ಎಲ್ರು ನಿನ್ನ ತರ್ಲೆ ಅಂತ ತಾನೇ ಕರೆಯೋದು. ಹೌದು, ನಿನ್ ಹೆಸರೇನು? ಹಾರಿದ್ರು ಹನುಮಂತ, ಕೂಗಿದ್ರು ರಾವಣ, ಮುನ್ಸ್ಕೊಂಡ್ರೆ ಮುನಿರಾಮ. ಇಷ್ಟೊಂದ್ ಹೆಸರಿದ್ಯಾ ನಿನ್ಗೆ? ನಾನ್ ಹೇಳಿದ್ದು ಹೆಸರಲ್ಲ, ಒಗಟು. ಅದೇನು ಅಂತ ಬಿಡ್ಸಿದ್ರೆ ನನ್ನ ಹೆಸರು ಹೇಳ್ತೀನಿ. ಅಯ್ಯಯ್ಯ, ಈ ಒಟ್ಟೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ. ಎಷ್ಟೊಂದು ಓದಿರ್ತೀರಾ, ನಿಮ್ ಕನ್ನಡದ ಒಗಟು ಅರ್ಥ ಆಗಲ್ವಾ? ಹಾರಿದ್ರು ಹನುಮಂತ, ಕೂಗುದು ರಾವಣ, ಮುನ್ಸ್ಕೊಂಡು ಮುನ್ರಾಮ ಅಂದ್ರೆ ಕಪ್ಪೆ. ಚೆನ್ನಾಗಿದೆ, ಚೆನ್ನಾಗಿದೆ, ಬರ್ಕೊಂತೀನಿ. ಹಂಗೆ ನನ್ನ ಹೆಸರು ಗೋಪಿ ಅಂತ ಬರ್ಕೊಳ್ಳಿ. ನಾನು ಈ ಊರಿನಲ್ಲಿ ವಯಸ್ಕರ ಶಿಕ್ಷಣ ಸಮಿತಿ ವತಿಯಿಂದ ರಾತ್ರಿ ಶಾಲೆ ಪ್ರಾರಂಭಿಸ್ತಾ ಇದ್ದೀನಿ. ಊರಿನ ಹಿರಿಯರೆಲ್ಲ ಶಾಲೆಗೆ ಬರೋಕ್ ಒಪ್ಕೊಂಡಿದ್ದಾರೆ. ನೀವು ಕೂಡ ಬನ್ನಿ. ಅಯೋಧ್ಯೆ ಅವ್ರೆ, ಈ ವಯಸ್ಸಿನಾಗೆ ನನ್ಗೆ ಏನವ ಓದಿ ಬೂದಿ ಬೆಳ್ಕೊಳ್ಳೋದು? ಓದೋದಕ್ಕೆ ವಯಸ್ಸಿಂದೇನ್ ತೊಂದ್ರೆ ಬರಲ್ಲಮ್ಮ. ಸಂಜೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಶಾಲೆಗೆ ಬರ್ಬೋದು. ನನ್ಗೆ ಯಾಕವ್ವ, ಇನ್ನು ನನ್ ಮಗ ಅವನಲ್ಲ ಕೋಪಿ, ಸುಮ್ನೆ ಓದು ಬರ ಇಲ್ದೆ ಉಂಡಾಡ್ ಹೆಂಗ್ ತಿರುಗ್ತಾವನೆ. ಅವನಿಗಾದ್ರೂ ರಕ್ಷಾ ಕಲ್ಸವ್ವ, ನಿನಗ್ ಪುಣ್ಯ ಬರುತ್ತೆ. ಮೇಡಮ್ ಏನ್ ಪಾಪ ಮಾಡಿದ್ರು ಪುಣ್ಯ ಪಡ್ಕೊಳಕ್ಕೆ? ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಮೇಡಮ್ ಅವರು ಪಾಠ ಹೇಳ್ಕೊಡ್ತಾರಂತೆ. ಯಾರಿಗೆ? ನಿಂಗೆ. ನನ್ ವಯಸ್ಸಿನಾಗಂತೂ ಓದ್ಲಿಲ್ಲ, ಈಗ್ಲಾದ್ರೂ ಎರಡಸ್ತ್ರ ಕಲ್ತ್ಕೋ. ಮೇಡಮ್, ನನಗ್ ಪಾಠ ಹೇಳ್ಕೊಡ್ತೀರಾ? ಹೌದು. ಬನ್ನಿಲ್ಲಿ. ನೀವ್ ಇಷ್ಟೊಂದು ಓದಿದ್ರಲ್ಲ, ನಾನೊಂದ್ ಕೇಳ್ತೀನಿ, ಹೇಳ್ತೀರಾ? ಕೇಳು ಗೋಪಿ. ಮೂಗ ಕತ್ರಿಬೇಕು ಅಂತ ಹೆಂಗ್ ಕೇಳ್ತಾನೆ? ಸರಿ, ಕುರುಡ ನೀರ್ ಬೇಕು ಅಂತ ಹೆಂಗ್ ಕೇಳ್ತಾನೆ? ತಪ್ಪು ತಪ್ಪು ತಪ್ಪು. ಯಾಕೆ? ಮೂಗಂಗೆ ಮಾತಾಡಕ್ ಬರಲ್ಲ, ಅದಕ್ಕೆ ಕತ್ರಿ ಬೇಕು ಅಂತ ಹಿಂಗ್ ಕೇಳ್ತಾನೆ. ಕುರುಡಂಗ್ ಮಾತಾಡಕ್ ಬರುತ್ತಲ್ಲ, ನೀರ್ ಬೇಕಾದಾಗ ನೀರ್ ಬೇಕು ಅಂತಾನೆ. ಪರವಾಗಿಲ್ವೇ, ಬುದ್ಧಿವಂತಾನೆ ನೀನು. ಊರಿಗೆ ಬಂದ್ಮೇಲೆ ನಾಯಿ ಮಲಗಿದೆ ನೋಡ್ಕೊಂಡು ಬಾ. ಏನು ಮಾಡಲ್ಲ ಬಾರೆ, ನಮ್ಮ ಮನೇಲಿ 4 ನಾಯಿ ಇದೆ. ಓಹ್, ಮಹಾ ಧೈರ್ಯಸ್ಥೆ. ಈ ಗೋಪಿ ನೋಡೆ. ಏಯ್ ಗೋಪಿ, ಹ? ಏನ್ ಪಟ್ನದ ಹುಡುಗಿಯರು ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಗೋಪಿ, ಇವ್ರಿಗೆಲ್ಲ ಊರ್ ತೋರ್ಸೋಣ ಅಂತ ಬಂದೆ. ಅಷ್ಟು ದೂರದಿಂದ ನಿಮ್ ಊರಿಗೆ ಬಂದಿದೀವಿ, ಇಲ್ಲಿನ ವಿಶೇಷ ಏನು ತೋರ್ಸಲ್ವಾ ನಮ್ಗೆ? ತೋರಿಸ್ತೀನಿ. ಮೊದ್ಲು ನಾನೊಂದು ಒಗಟು ಹೇಳ್ತೀನಿ, ಅದು ಕುತ್ರ ಹೇಳಿ. ಹೇಳು. ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಗೊಂದ್ ಗೂಟ. ಏನ್ ಹೇಳಿ? ದೊಡ್ಡ ಹೊಡೆಯಕ್ ಬಂದ್ಬಿಟ್ರು. ನಾನ್ ಹೇಳಿದ್ ಏನ್ ಗೊತ್ತಾ? ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಕೊಂದ್ ಗೂಟ ಅಂದ್ರೆ ರಾಗಿ ಕಲ್ಲು. ಗೋಪಿ, ಯಾರ್ಲಾ ಇವರೆಲ್ಲ? ಅದೇ ಹೇಳಿದ್ನಲ್ಲ, ನಮ್ ಗೌಡ್ರ ತಂಗಿ ಮಗಳು, ಅವ್ರ ಸ್ನೇಹಿತರು ಅಂತ. ಹೌದಾ? ಅಮ್ಮ, ನಾ ಇವ್ರ ಜೊತೆ ಹೋಗಿ ದೇವಸ್ಥಾನ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ಹೋಗ್ ಬರಪ್ಪ. ನಡ್ರಿ ಹೋಗೋಣ. ಹೇಗಿದೆ ನಮ್ಮೂರ್ ಎಳ್ನೀರು? ಫಸ್ಟ್ ಕ್ಲಾಸ್ ಆಗಿದೆ. ಹಾ, ತುಂಬಾ ಸಿಹಿಯಾಗಿದೆ. ಇನ್ನೊಂದ್ ಬೇಕಾ? ಬೇಡ ಬೇಡ, ಹೊಟ್ಟೆ ತುಂಬ ಇತ್ತು. ಹಾ, ಇನ್ನೊಂದ್ ಕುಡೀರಿ. ಇದನ್ ಕುಡಿದ್ಬಿಟ್ಟು ನಾನೊಂದ್ ಕೆಲ್ಸ ಹೇಳ್ತೀನಿ, ಅದನ್ನ ಮಾಡ್ತೀರಾ? ಏನು? ಈ ತೆಂಗಿನಕಾಯಿ ಮೇಲೆಸ್ತು ಕೆಳಗ್ ಬೀಳೋದ್ರೊಳಗೆ ಜುಟ್ಟು ಹಿಡ್ಕೋಬೇಕು. ಅದ್ಯಾಕ್ ಸಾಧ್ಯ? ಅದಕ್ಕೆ ನಿಂಗ್ ತರ್ಲೆ ಅನ್ನೋದು. ಏಯ್ ಸೋಡಾ ಬುಡ್ಡಿ, ಕೆಳಗ್ ಬೀಳೋದ್ರಲ್ಲಿ ಜುಟ್ ಹಿಡ್ಕೊಳ್ಳೋದಾ? ಅದ್ ಹೇಗೆ?
ನಿಮ್ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳಿ. ನಮ್ ಕೈಲಾಗಲ್ಲಪ್ಪ. ನೀ ಹಿಡ್ಕೋತೀಯ? ಹಿಡ್ಕೊಂಡ್ರೆ ಏನ್ ಕೊಡ್ತೀರಾ ಹೇಳಿ? ಏನ್ ಕೊಡೋದು? ಆ ನಮ್ ರಾಧನ್ ಕೈಯಲ್ಲಿ ಒಂದ್ ಮುತ್ತು ಕೊಡಿಸ್ತೀನಿ. ಏಯ್ ನಿಜವಾಗ್ಲು? ನಿಮ್ಮ ಅಪ್ರಾಣೆಗೂ. ಹಾ? ಹೌದಾ? ತೆಂಗಿನಕಾಯಿ ಮೇಲೆಷ್ಟು ಜುಟ್ಟು ಹಿಡ್ಕೋಬೇಕು. ನೋಡ್ತೀರಿ 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 ಎಷ್ಟೇ ಜುಟ್ಟು ಹಿಡ್ಕೊಂಡೆ. ಅಯ್ಯಯ್ಯೋ ಅದೆಲ್ಲ ನಾವಪ್ಪಲ್ಲಪ್ಪ. ಯಾಕೆ? ನಾನೇನ್ ತೆಂಗಿನಕಾಯಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ನಾ? ಮೇಲಿಂದ ಕೆಳಗೆ ಬೀಳೋದ್ರಲ್ಲಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ದೆ. ನಿಮ್ಮ ಅಮ್ಮ ನಾಣೆಗೂ ಹಿಡ್ಕೊಂಡಿದೀನಿ. ರಾಧನ್ ಕೈ ಮುತ್ ಕೊಡ್ಸ್ತೀನಿ ಅಂತ ಹೇಳಿದ್ಯಲ್ಲ, ಕೊಡ್ಸು. ಏನು ನೀನು ಏನ್ ಕೆಲಸ ಮಾಡ್ದೆ? ಯಾಕಿನ್ನು ತಡ? ಸ್ವಲ್ಪ ಇರಯ್ಯ. ಸರಿ ಬಾ ನೀನು. ಗೋಪಿ ಬಾ ತಗೋ. ಬಾಮ ರಾಧಾಮಣಿ, ಗಂಡಿಗೆ ಮುತ್ತು ಕೊಡು. ಹೇಗಿದೆ ಮುಯಿಗೆ ಮುಯಿ? ಏನು ಏನು? ರಾಧಾ ರಾಧಾ ರಾಧಾ, ಗೋಪಿ ಬರ್ದೇ ಇದ್ದಿದ್ರೆ ಇವತ್ ನಿನ್ ಸತ್ತೋಗ್ತಾ ಇದೆ ಕಣೆ. ಗೋಪಿ ಗೋಪಿ ಗೋಪಿ, ಏನ್ ಮಾಡ್ತಾ ಇದೀಯ ಅಲ್ಲಿ? ರಾಗಿ ರೊಟ್ಟಿ ಸುಡ್ತಿದ್ದೀನಮ್ಮ. ಅಯ್ಯೋ, ನೀನ್ ಒಟ್ಟು ಉರ್ದೋಗ ಈ ಪಾಟಿ ರೊಟ್ಟಿ ಸುಟ್ಟು ಏನ್ ಮಾಡ್ತೀಯೋ? ನೀನ್ ಹೊಟ್ಟೆಗೆ ದೆವ್ವ ಕುಂತ ಇಂತ ಈಟೊಂದ್ ರೊಟ್ಟಿ ತಿನ್ನಕ್ಕೆ? ನನಗಲ್ಲಮ್ಮ, ಪಟ್ನದ ಹುಡುಗಿಯರು ಇಲ್ವಾ ಅವ್ರಿಗೆ. ಪಟ್ಟಣದ ಹುಡುಗಿಯರು ಅವ್ರೆ ನಿನ್ನಂಗ್ ಬರ್ಗಟ್ ಕುಂತವ್ರ ರಾಗಿ ರೊಟ್ಟಿ ತಿನ್ನಕ್ಕೆ? ಅಲ್ಲಮ್ಮ, ಪ್ಯಾಟೆ ರಾಗಿ ರೊಟ್ಟಿ ಎಲ್ಲಿ ಸಿಗ್ತದೆ? ನಾನ್ ಮನೆಯಿಂದ ತಂದ್ಕೊಡ್ತೀನಿ ಅಂತ ಹೇಳಿದ್ದೆ. ಹೇಳೋ ಮೇಲೆ ಆಗಲ್ಲಮ್ಮ, ಅವ್ರು ತಿನ್ಬೇಕು ಅಂತ ಹೇಳಿ. ಇದಕ್ಕೇನ್ ಕಮ್ಮಿ ಇಲ್ಲ. ಮನೆಗ್ ಮಾರಿ ಊರಿಗೆ ಉಪ್ಗಾರಿ ಎತ್ತು ಹೊತ್ತು ಸಾಕಿ ತಾಯಿ ಉಟ್ಕೊಳಕ್ಕೆ ಒಂದ್ ಸೀರೆ ಗತಿ ಇಲ್ಲ. ಎಲ್ಲ ನನ್ನ ಹಣೆ ಬರ. ನೀನೇನ್ ಮಾಡಿಯ? ಮಗ ತಂದ್ಕೊಡೋ ಸೀರೆ ಉಟ್ಕೊಳಕ್ಕೂ ಋಣ ಇರಬೇಕಲ್ಲ. ಊರ್ನವ್ರಿಗೆಲ್ಲ ರೊಟ್ಟಿ ಮಾಡ್ಕೊಡ್ತಾನಂತೆ. ರೊಟ್ಟಿ ಸೀರೆ 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 ಇದು ಬಂಧನ ಸೀರೆ 85 ರೂಪಾಯಿ ಅಮ್ಮ. ಇದೆಷ್ಟಪ್ಪ? ಇದು ಬಂಗಾರ ಮನುಷ್ಯ ಸೀರೆ 150 ರೂಪಾಯಿ ಅಮ್ಮ. ಇದು ತಾಯಿ ಆಸೆ ಸೀರೆ 100 ರೂಪಾಯಿ ಅಮ್ಮ. 100 ರೂಪಾಯಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಟ್ರೆ ಸಿಗಲ್ಲ. ತಾಯಿ ಆಸೆ ಸೀರೆ 100 ರೂಪಾಯಿ. ಸೀರೆ ಸೀರೆ ಏನಮ್ಮ ಯೋಚನೆ ಮಾಡ್ತೀರಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಈ ಸೀರೆ ಎಷ್ಟಪ್ಪ? ಇದು ತಾಯಿ ಆಸೆ ಸೀರೆ 100 ರೂಪಾಯಿ. ಬೇಕಾ? ಈ ಸೀರೆ ಎಷ್ಟು? ಸೌಭಾಗ್ಯ ಲಕ್ಷ್ಮಿ ಸೀರೆ 250 ರೂಪಾಯಿ. ಬೇಕಾ? ನಿನ್ನಂತ ಮೃಗಾಲಯ ಸೀರೆ ಆಯ್ತಾ? ಇಲ್ಲ. ಹೆಣ್ಣುಲಿ? ಇಲ್ಲಯ್ಯ. ಬಿಸಿ ರಕ್ತ? ಇಲ್ಲ. ಅಂದ್ರೆ ಈ ಸೀರೆ ಬಟ್ಟೆನಾ? ಸೀರೆ ಬಟ್ಟೆನೆ. ಇದೆಷ್ಟು? ಈ ಸೀರೆ 100 ರೂಪಾಯಿ. ಬೇಕಾ? ಸಂತೆಲ್ಲ 50 ರೂಪಾಯಿ ಮಾರ್ತಾರೆ. 100 ರೂಪಾಯಿ. ದುಡ್ಡಿಲ್ಲ ಕಾಸೆಲ್ಲ ಬಂದ್ಬಿಟ್ಟ ವ್ಯಾಪಾರ ಮಾಡಕ್ಕೆ.
ಏನ್ ಗುರು ಬಾಳ ಸಪ್ಪಗಿದ್ಯಾ? ಏನ್ ಸಮಾಚಾರ? ಒಂದ್ ಸೀರೆ ತಂದು ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ನಮ್ಮಮ್ಮ ನನ್ ಬೈದ್ ಬಿಟ್ಲು ಕಣೋ, ಬೇಜಾರಾಯ್ತದೆ. ಯಾರ್ ನೀರ್ ಕುಡಿದಿರ 20 ಮೆಣಸಿನ್ಕಾಯಿ ತಿಂತಾರೋ ಅಂತವ್ರಿಗೆ 20 ರೂಪಾಯಿ, 20 ರೂಪಾಯಿ. ತಾಕತ್ತಿದ್ದವ್ರು ತಿನ್ಬೋದು 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಏನಪ್ಪ ಇದು? ಯಾರ್ ನೀರ್ ಕುಡಿದಿರ 20 ಮೆಣಸಿನ್ಕಾಯಿ ತಿಂತಾರೋ ಅಂತವ್ರಿಗೆ 20 ರೂಪಾಯಿ. 20 ರೂಪಾಯಿ ಖರ್ಚು ಮಾಡ್ತಿದ್ದೆ, 100 ರೂಪಾಯಿ ಇದ್ರೆ ಮಡ್ಗು, ಅರ್ಧ ಕೆಜಿ ತಿಂದಾಕ್ಬಿಡ್ತೀನಿ. ಹೋಗಲೇ ತರ್ಲೆ, ಅರ್ಧ ಕೆಜಿ ತಿಂತಾರಂತೆ. ಒಂದೇ ಸಲ ಮಸಣಕ್ ಹೋಗ್ತೀಯ ಅಷ್ಟೇ. ಚಿರ್ಲೆ ಸುಮ್ಕಿರು, ನಿನ್ನ ಹತ್ರ ದಮ್ಮಿದ್ರೆ 100 ರೂಪಾಯಿ ಮಡ್ಗು. ಬೇಡ ಗುರು, ಅರ್ಧ ಕೆಜಿ ಮೆಣಸಿನ್ಕಾಯಿ ತಿನ್ನೋದು ಏನ್ ಹುಡುಗಾಟನ? ಬಾ ಮನೆಗೆ ಹೋಗೋಣ ಬಾ. ನೀ ಸುಮ್ಕಿರಪ್ಪ, ಪಂದ್ಯ ಅಂದ್ರೆ ಪಂದ್ಯ, ಮಡಗ್ರ 100 ರೂಪಾಯಿನ ತಿಂದೆ ಹೋದ್ರೆ ತಿಂದೆ ಹೋದ್ರೆ ನಾನ್ 100 ರೂಪಾಯಿ ಕೊಡ್ತೀನಿ. ಗುರು ನೋಡು 100 ರೂಪಾಯಿ ತಿನ್ಬಿಟ್ಟು ಆಮೇಲೆ ಎತ್ಕೋ. ಪೂರ್ತಿ ತಿನ್ನುವರೆಗೂ ನೀರು ಕುಡಿಬಾರ್ದು. ಅಷ್ಟೇ ಕಣೋ, ಮುಗೀತಿ ಒಂದ್ ಕತೆ. ಏನಪ್ಪ ತಿನ್ನೋದನ್ನೇ? ನೀನೇನ್ ಕಾಣ್ತಾರೆ. ಅಮ್ಮ 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 ಅಮ್ಮ, ಏನಾಯ್ತು? ತಗೊಮ್ಮ ಸೀರೆ ತಂದಿದ್ದೀನಿ. ಏನೋ ಇದು? ಇಷ್ಟೊಂದು ದೊಡ್ಡ ಸೀರೆ ಎಲ್ಲಿಂದ ತಂದು? ಎಲ್ಲಿಂದಾದ್ರೂ ತರಲಿ, ಹೇಗಿದೆ ಹೇಳಮ್ಮ, ಉಟ್ಕೊಂಡ್ ನೋಡಮ್ಮ ಹೇಗಿದೆ ಅಂತ. ಏನು ಇದು? ಯಾಕೋ ಕಣ್ಣಾಗೆಲ್ಲ ನೀರು? ಏನಾಯ್ತು ಮಗ ನಿನ್ಗೆ? ಏನಾಯ್ತು? ಏನಾಗಿಲ್ಲಮ್ಮ. ನಾನ್ ಹೇಳ್ತೀನಮ್ಮ, ಸುಮ್ಕಿರೋ. ಹೇಳಪ್ಪ ಹೇಳು. ಅರ್ಧ ಕೆಜಿ ಹಸಿ ಮೆಣಸಿನ್ಕಾಯಿ ತಿಂದು ಒಂದಾಗಿ 100 ರೂಪಾಯಿ ಗೆದ್ದು ನಿಂಗೋಸ್ಕರ ಈ ಸೀರೆ ತಂದವನಮ್ಮ. ಅರ್ಧ ಕೆಜಿ ಮೆಣಸಿನ್ಕಾಯಿ ತಿಂದಿಯೇನೋ? ಮತ್ ನೀನೇ ನನಗ್ ಸೀರೆ ತಂದು ಕೊಡಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳದೆ. ಅಯ್ಯೋ ಹುಚ್ಚ ಹುಡುಗ, ಯಾಕೋ ಹಿಂಗ್ ಮಾಡ್ದೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ ಗತಿ ಏನು? ಈ ಬೆಣ್ಣೆನಾರು ತಿನ್ನು ಕಂದ, ಎಂತ ಕೆಲ್ಸ ಮಾಡ್ಕೊಂಡವ್ನೆ. ಅಯ್ಯ 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 ಅಯ್ಯ, ಏನಂತ ಗೌಡ್ರ ಹೋಟೆಲ್ ಹುಟ್ಟದ್ನ ಅವ್ನು ಹಾಳಾದವನು. ಹಪ್ಳ ಎಲ್ಲ ಹಾಳು ಮಾಡ್ದ. ಇವ್ನ ಮನೆ ಕಾಯಾಗ ಅವ್ನು ಹಾಳಾಗ. ರೋಡ್ ಇರೋದು ನಿಮ್ ಇಷ್ಟದ ಪ್ರಕಾರ ತಿರ್ಗೋಕಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ. ನಾನು ಯಾವಾಗ್ಲೂ ಹಿಂದೆ ಮುಂದೆ ನೋಡ್ಕೊಂಡೇ ಓಡಾಡೋನು. ಓ, ಹೊಸ ಮೇಸ್ ತುಂಬಾ ಚೆನ್ನಾಗಿದೆ. ನಿಮ್ ಮುಡಿಲಿರೋ ಹೂವು. ಬಾಯ್. ರೆಡಿ, ಬನ್ನಿ. ಏನ್ ಮಾವ, ನಾನ್ ಒಂದ್ ವಾರ ಆಯ್ತಲ್ಲ, ಲಂಕುಯಲ್ಲಿ ಇನ್ನೂ ಬರ್ಲೇ ಇಲ್ಲ. ಶಬ್ದ ಕೇಳಿಸ್ತಾ ಆಯ್ತಲ್ಲಮ್ಮ, ಆ ನನ್ ಮಗನೇ ಬಂದಿರ್ಬೇಕು ನೋಡು. ಹಾಯ್. ಹೇ ರಾಧಾ, ಯಾವಾಗ ಬಂದೆ? ಬಂದು 1 ವಾರ ಆಯ್ತು. ಓ ಆಯ್ತು. ಲೇ ಲೇ ನನ್ನ ಮಗನೇ, ಪಶು ಪಕ್ಷಿಗಾದ್ರೂ ತಾನು ತಂದು ತನಗಂತೂ ತನಗೂಡು ಅಂತ ಅರಿವಿರುತ್ತಮ್ಮ. ಈಗ ನನ್ನ ಮಗ ಅವನಲ್ಲ, ಊರೂರು ಕೇರಿ ಬಾಗ್ಲು ತಿರುಗ್ತಾ ಪೋಖ್ರಿಯಾಗಿ ಹಾಳಾಗ್ಬಿಟ್ಟವ್ನೆ. ನಾನೇನು ಸುಮ್ನೆ ಓಡಾಡ್ತಿಲ್ಲ ಡ್ಯಾಡಿ, ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಏನ್ ಬಿಸ್ನೆಸ್? ಅದೇ ಉಪ್ಪಿನಕಾಯಿ ಎಕ್ಸ್ಪೋರ್ಟ್. ಲೇ ನಗುನಳ್ಳಿ ನಾಗೇಗೌಡನ್ ಮಗ ಕಣೋ ನೀನು. ನಿಮ್ಮಪ್ಪ 200 ಎಕರೆ ನೀರಾವರಿ ಇರೋ ಬಹದ್ದೂರ್ ರೈತ. ತ್ವಾಟ ತುದ್ಕೆ ನೋಡ್ಕೊಳ್ಳೋ ಮಗನೇ ಅಂದ್ರೆ ಉಪ್ಪಿನಕಾಯಿ ಮಾರೋ ಕರ್ಮ ನಿನ್ಗೆ ಯಾಕೋ ಮಗನೇ? ಡ್ಯಾಡಿ, ಇದನ್ನ ಅಷ್ಟು ಚೀಪ್ ಆಗಿ ತಿಳ್ಕೊಬೇಡಿ. ನಾನು ಮಾಡ್ತಿರೋದು ಮಾವು, ನಿಂಬೆ, ನಾರು, ಬೇರಿನ ಬಿಸ್ನೆಸ್ ಅಲ್ಲ,
ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ಜಾ? ಏನಂದ್ರೆ ಅದು ಮಾಂಸ ಬೀಫು ಕೋಳಿ ಪ್ರಾನ್ಸು ಇಂಥ ಉಪ್ಪಿನಕಾಯಿಗಳಿಗೆ ಹೊರದೇಶಗಳಲ್ಲಿ ಬಹಳ ಡಿಮ್ಯಾಂಡು. ಇಂಥ ಹಳ್ಳಿ ಕೊಂಪಲಿದ್ದು ಏನ್ ಪ್ರಯೋಜನ? ಜಾಗ ಹುಡ್ದೆ ನನ್ನ ಹೊಟ್ಟೆಲಿ. ಇದೆಲ್ಲ ನಾನು ಅನುಭವಿಸ್ಬೇಕಾದ್ದೆ, ನನ್ನ ಕರ್ಮ. ಮಾವ, ಕಾಟೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ, ನಾನ್ ಬರ್ತೀನಿ. ಆ ಲಂಕು, ನಾನ್ ಡ್ರಾಪ್ ಮಾಡ್ತೀನಿ ಬಾ. ಈ ನನ್ನ ಮಗ ಈ ಮನೆ ಆಗಿರಲ್ಲ. ಫೈನ್. ಇದನ್ನ ಎಳಿತಾ ಇದ್ರೆ ಉದ್ದಾಗುತ್ತೆ. ಇದಕ್ಕೆ ಝೂಮ್ ಝೂಮ್ ಅಂತ ಹೇಳ್ತಾರೆ. ದೂರದಲ್ಲಿರೋದನ್ನ ಹತ್ರದಲ್ಲಿ ನೋಡ್ಬೋದು. ವೆಲ್ ರಾಧಾ, ಈ ಹಳ್ಳಿಲಿ ನಿನಗೆ ನಿನ್ ಫ್ರೆಂಡ್ಸ್ಗೆ ಬೇಜಾರಾಗಬಾರ್ದು ಅಂತ VCR ಕ್ಯಾಸೆಟ್ ತಂದಿದ್ದೀನಿ. ಸರ್ಟನ್ಲಿ. ನಂಗೆ Yes? ಈ ಡ್ರೆಸ್ ಗೊತ್ತಿಲ್ವಾ? ಇಲ್ಲ. ಇದು USA, ಹಾಂಗ್ಕಾಂಗ್, ಸಿಂಗಪೂರ್. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಈ ಡ್ರೆಸ್ ನಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಐ ಲೈಕ್ ಯು ವೆರಿ ಮಚ್. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ. ಈ ಡ್ರೆಸ್ ನಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಐ ಲೈಕ್ ಯು ವೆರಿ ಮಚ್. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ. ಗೋಪಿ, ಅಯ್ಯೋ ಮೂದೇವಿ ಮುಂಡೆನೆ, ನಿನಗೇನೋ ಬಂತ ರೋಗ? ಅದು ಅದು ಮಟ್ಟ ಮಂಗಳವಾರ ಇರೋದೊಂದ್ ಕನ್ನಡಿನೂ ಹೊಡೆದಾಕಿದ್ಯಲ್ಲೋ. ಇರು ನಿನ್ ಏನ್ ಮಾಡ್ತೀನಿ ನೋಡು. ಹಾಳಾದವನೇ. ನೀನೇನ್ ಬೇಜಾರ್ ಮಾಡ್ಕೋಬೇಡ ಗುರು. ಅವನಕ್ಕಿಂತ ನೀನೇನ್ ಕಮ್ಮಿ ಇಲ್ಲ. ಒಂದ್ ಬಾಡಿಗೆ ಸೈಕಲ್ ತಗೋ, ಸೈಕಲ್ ಸರ್ಕಸ್ ಮಾಡು. ಅದನ್ನ ನೋಡಿ ರಾಧಾ ನೀನ್ ಹಿಂದೆ ಕುಂತ್ಕೊಂಡು ತಪ್ಕೋತಾಳೆ. ನಂಗೆ ಹಿಂದೆ ಕೂರ್ಸ್ಕೊಂಡು ಅಭ್ಯಾಸನೇ ಇಲ್ವಲ್ಲೋ. ನಾನಿಲ್ವಾ? ಮೊದ್ಲು ನನ್ನನ್ನ ಕೂರ್ಸ್ಕೊಂಡು ಅಭ್ಯಾಸ ಮಾಡು, ಆಮೇಲೆ ನೋಡು. ರೆಡಿ ಗುರು? ತರ್ತಾ ಇದೀನಿ ಗುರು. ತುಳಿಯೋ ಗುರು, ಚೆನ್ನಾಗಿ ತುಳಿಯೋ, ಜೋರಾಗಿ ತುಳಿಯೋ. ಹಂಗೆ ಹೋಗ್ಲಿ, ಜೋರಾಗಿ. ಯಾಕೆ ನಿಲ್ಸ್ತೆ ಗುರು? ಹನುಮ, ಲಂಕೇಶ್ ಇವಳನ್ನ ಹಿಂದೆ ಕೂರ್ಸ್ಕೊಂಡು ಮುಂದೆ ಹೋದ್ರೆ ನಾನು ಇವಳನ್ನ ಮುಂದೆ ಕೂರ್ಸ್ಕೊಂಡು ಹಿಂದೆ ಹೋಗ್ತೀನೋ. ಆಯ್ತು ಗುರು, ಬಾರಾದ. ರೆಡಿ ಗುರು? ಶಬಾಷ್ ಗುರು. ಹೆಂಗೈತೆ ರಾಧಾ ಸೈಕಲ್ ಸವಾರಿ? ನೀನೇ ನನ್ನ ಜೊತೆ ಕೂತಿದ್ದು. ಸೈಕಲ್ ಸೈಕಲ್. ಹನುಮಂತು, ಆ ನನ್ ಮಗ ಲಂಕೇಶನ್ ಕೈ ಕಬ್ಬಣದ್ದೇ ಇರ್ಬೇಕು. ಒಂದೊಂದ್ ಹೆಂಚನು ಇಟ್ಕೆನು ಪಟ್ಪಟ ಅಂತ ಹೊಡಿತಿರುವಾಗ ರಾಧಾ ಬಂದ್ಬಿಟ್ಟು ಲಚ ಲಚ ಅಂತ ಮುತ್ಕೊಡೋದು ನೋಡಿದ್ರೆ ಎಲ್ರ ಕೈ ಚರ್ಮದ್ದೇನೆ.
ಒಂದ್ ಕೆಲಸ ಮಾಡು, ಮನೆ ಮ್ಯಾಗ ಇರೋ ಹೊಂಚನ್ನ ಒಂದೊಂದಾಗಿ ಒಡೆದು ಅಭ್ಯಾಸ ಮಾಡಿ ಆ ರಾಧನ ಮುಂದೆ ಒಂದ್ 50-60 ಹೆಂಚು ಹೊಡೆದ್ಬಿಟ್ರೆ ಅವಳು ಓಡೋಡ್ ಬಂದ್ ನಿಂಗೆ ಮುತ್ತಿನ ಮ್ಯಾಗ ಮುತ್ತು ಕೊಡ್ತಾಳೆ. ಲೋ ಹನುಮಂತು, ಇಳಿಸೋ ಒಂದ್ 50 ಹೆಂಚಿನ ಮಗಂದು ಚೆಚ್ಚ ಹಾಕ್ಬಿಡ್ತೀನಿ. ಏನ್ ನೋಡ್ತೀಯ ಗುರು, ಒಡಿ ಗುರು. ಸ್ವಲ್ಪ ಇರೋ. ಮಗಂದು ಅಯ್ಯೋ ನಿನ್ ಕೈ ಸೇದೋಗ ಮನೆ ಮ್ಯಾಗಿರೋ ಎಂತೆಲ್ಲ ತೆಗೆದು ಹೊಡೆದಾಡ್ತಾ ಇದೆಯಲ್ಲೋ, ನಿನ್ ತಲೆಗೆ ಕೆಟ್ಟಾಯ್ತೋ ಹೆಂಗೆ? ಇರು ನಿಂಗ್ ಮಾಡ್ತೀನಿ ಇರು ನಿನ್ನ. ಏಯ್ ಅಲ್ಲೋಡ್ರೆ, ನೀರ್ ಕೋತಿ ಏನಾದ ಇಲ್ವಾ? ಓಕೆ. ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲಿಗೆ ಯಾಕೆ ಬಂದ್ರಿ? ಓಹೋ, ನೀನ್ ಇದೀಯ ಅಂತ ನಾವಿಲ್ ಬರ್ಬಾರ್ದಾ? ಹೋಗ್ರಿ ಅತ್ಲಾಗೆ, ನಾನ್ ಬಟ್ಟೆ ಒಗಿಬೇಕು. ಅದೆಲ್ಲ ಆಗೋದಿಲ್ಲಪ್ಪ, ನೀನೊಂದು ಒಗಟು ಹೇಳೋವರೆಗೂ ನಾವಿಲ್ಲಿಂದ ಹೋಗೋದೇ ಇಲ್ಲ. ಇವಾಗ ಎಂತ ಹೋಗ್ತು? ಸರಿ ಹೇಳಿ. ಕೆಳಗೆ ಬಡ್ದಾಡ್ತದೆ. ಪೋಲಿ, ಇಂಥ ಒಗಟು ಹೇಳೋಕ್ ನಿಂಗೆ ನಾಚಿಕೆ ಆಗಲ್ಲ? ನೀವೇ ಕೇಳ್ಬಿಟ್ಟು ಹೊಡಿಯಕ್ ಬರ್ತಿರಲ್ಲ. ಕೆಳಗೆ ಬಡ್ದಾಡ್ತದೆ ಅಂದ್ರೆ ಮೊಸರು ಕೊಡಿಯೋ ಕೋಲು. ಓ ಚೆನ್ನಾಗಿದೆ ಬರ್ಕೊಳೆ. ಅದನ್ನ ಆ ಕಡೆ ಹೋಗಿ ಬರ್ಕೊಳ್ಳಿ, ನಮ್ ಬಟ್ಟೆ ಒಗಿಬೇಕು. ಬರೀ ಬಾಯಲ್ಲಿ ಮಾತ್ರ, ಕೈಯಲ್ಲಿ ಏನೂ ಆಗಲ್ಲ. ಏನಾಗ್ಬೇಕೀಗ? ಗೋಪಿ, ಅಲ್ಲಿ ನೋಡು, ಆ ಹೂ ಎಷ್ಟ್ ಚೆನ್ನಾಗಿದೆ. ಅದ್ ನನಗ್ ಬೇಕು, ತಂದ್ಕೊಡ್ತೀಯಾ? ಅಷ್ಟೇನಾ? ಅದಕ್ಕೇನ್ ಬಿಡಿ. ಅದ್ ಕುಡಿಲಿ. ನನ್ ಟವಲು. ಗೋಪಿ, ಹೇಗಿದೆ ಇವತ್ತೆಲ್ಲ ನೀನ್ ನೀರ್ನಲ್ಲಪ್ಪ. ಇಡೇಲ್ ಬಟ್ಟೆ ಸೋಡಾ ಬುಡ್ಡಿ ಅಂತೀಯಾ? ಹಾಕ್ತೇನೆ ನೋಡು. ಹೊರಗ್ ಬರ್ತೀಯ, ನಾವು ನೋಡ್ತೀವಿ. ಬಂದ್ರೆ ಹೋಗೋಣ. ಯಾಕಪ್ಪ ಮನೆಗೆ ಹೋಗೋದು? ಲೇ ಗೋಪಿ, ನೀರಾಗ ಎಲ್ಲ ಮಾಡ್ತಿದ್ದಿ? ನಾನೇನ್ ಮಾಡಿದ್ ನಿನ್ಗೆ? ನಾವು ಸುಮ್ನೆ ಹೋಗೋ. ಆ ಬೀರ್ಲಿಂಗೇಶ್ವರ ಟೆಂಟ್ನಾಗೆ ಬೊಬ್ರು ಅನ್ನ ರಾಜ್ಕುಮಾರ್ ಅಪ್ ಮಾಡಿರೋದು ಬೋ ಪಸಂದ್ ಆಗದಂತೆ. ಹೋಗವ ನಾಳಿಕೆ? ಹೌದ್ ಕಣೇನಕ್ಕ, ನಾಳಿಗ್ ಸಂತೆಗೆ ಹೋಯ್ತಿವಲ್ಲ, ಹಂಗೆ ಹೋಗ್ ಬರೋಣ ಹೇಳು. ನಾ ಬರಕಿಲ್ಲವಾ, ನಮ್ ಮನೆಗ್ ನೆಂಟ್ರು ಬಂದವ್ರೆ. ಅಂಗಡಿಯ ಬಾಮಿ ನಾನೇ ಹಾಕತ್ತೀನಂತೆ. ನಡಿಯಕ್ಕ, ನಾನು ನೀನು ಹೋಗೋಣ. ಕೋಳಿ ಗುಡಾದ್ರೂ ಸಿಕ್ತಲ್ಲ. ಏನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವ್ರು ಮುಸಲ್ಮಾನರಾಗಿದ್ರು ಹಿಂದೂ ದೇವಸ್ಥಾನಗಳನ್ನ ಈ ಕಾವೇರಿ ದಡದಲ್ಲಿ ಕಟ್ಸಿರೋದ್ ನೋಡಿದ್ರೆ ಹಿಂದೂಗಳ ಬಗ್ಗೆ ಅವ್ರಿಗದ್ ಎಷ್ಟು ಗೌರವ ಇತ್ತು ಅಂತ ಅನ್ಸತ್ತಲ್ಲ. ಈ ಕಾಲದಲ್ಲಿ ಇವಾಗ ಸರಿಯಾದ ಪೋಷಣೆ ಇಲ್ಲದೆ ಹೇಗ್ ಹಾಳಾಗ್ತಾ ಇವೆ ನೋಡು. ಏ ರಾಧಾ, ಆ ಮಂಟಪದ ಪ್ರತಿಬಿಂಬ ನೀರ್ನಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡೆ. ಎಷ್ಟ್ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್. ಹೇ ನೀನು ಗೋಪಿ,
ಗೋಪಿ, ಮರದ ಮೇಲೆ ಇರ್ಬೇಕಾಗಿರೋ ಕೋತಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲೇ. ಏಯ್ ಸೋಡಾ ಬುಡ್ಡಿ, ಕೋತಿ ನಿನ್ ಮೂತಿ ಬರ್ಕೋ. ನಾನ್ ಬರ್ಕೊಳ್ಳೋದಿಲ್ಲ. ಏನ್ ಗೋಪಿ, ಹೊಸಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಅವತ್ತು ನೀವ್ ನನ್ ಬಟ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ರಿ. ಹೋದ್ರೇನಾಯ್ತು, ನಾನ್ ಮೇಲ್ ಹೆಂಗಪ್ಪ ಬರೋದು ಅಂತ ಹತ್ತೈತ ನೋಡ್ತಿದ್ದಾಗ ಧನ್ನಂತ ಸ್ವಾಮಿಗಳು ಪ್ರತ್ಯಕ್ಷ ಆಗ್ಬಿಟ್ರು. ನನ್ನ ನೋಡ್ಬಿಟ್ಟು ಏನೋ ಶಿಷ್ಯ ನೀರಲ್ಲಿದ್ಯಾ ಅಂತ ಕೇಳಿದ್ರು. ನಾನು ನಡೆದ ವಿಷಯ ಹೇಳ್ದೆ. ಗುರುಗಳು ಟನ್ ಅಂತ ಹೊಸ ಬಟ್ಟೆ ಕೊಟ್ರು. ಚೆನ್ನಾಗಿದೆ ಚೆನ್ನಾಗಿದೆ. ಯಾರ ಆ ಸ್ವಾಮಿಗಳು? ಅವರು ಶ್ರೀ ಶ್ರೀ ಬಂಬೋಲೆ ಪುಟ್ಗೋಸಿ ಪುಟ್ಲಿಂಗ ಸ್ವಾಮಿಗಳು, ಮಹಾಶಕ್ತಿವಂತರು. ಅವರು ಹಿಮಾಲಯದಲ್ಲಿ ತಪಸ್ ಬೇರೆ ಮಾಡ್ಬಿಟ್ಟು ಬಂದವ್ರೆ. ಹೌದಾ? ನಾವೇನ್ ಕೇಳಿದ್ರು ಕೊಟ್ಬಿಡ್ತಾರ? ಓ, ಅವ್ರತ್ರ ವಿಭೂತಿ ಐತೆ. ಅದನ್ನೆಲ್ಲ ಮೈಕೈಗೆ ಹಚ್ಕೊಂಡ್ರೆ ಗಂಡ ಇಲ್ದವ್ರಿಗೆ ಗಂಡ ಸಿಗ್ತಾನೆ, ಮಕ್ಳಿಲ್ದವ್ರಿಗೆ ಮಕ್ಳಾಯ್ತದೆ. ಪಾಸ್ ಆಗದೆ ಇರೋರು ಮೊದಲನೇ ನಂಬರ್ ಪಾಸ್ ಆಯ್ತಾರೆ. ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ? ಅವತ್ ನನ್ನ ನೀರಿಗೆ ಬಿಡಿಸಿದ್ರಿ, ಇವತ್ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾ? ಗೋಪಿ ಪ್ಲೀಸ್, ನನಗೋಸ್ಕರ ಕರ್ಕೊಂಡು ಹೋಗೋ ಗೋಪಿ. ಸರಿ ಕರ್ಕೊಂಡು ಹೋಗ್ತೀನಿ ಬಿಡಿ. ಓಂ ಬಂಬೋಲೆ. ಇವರೇ ನಮ್ ಸ್ವಾಮಿಗಳು, ನೀರ್ನಲ್ಲಿ ತಪಸ್ ಮಾಡ್ತಾವ್ರೆ. ಕೈ ಮುಗಿ. ಓಂ ಬಂಬೋಲೆ. ಅವರಿಗೆ ಹಂಗೆಲ್ಲ ಅವಮಾನ ಮಾಡಬಾರ್ದು. ಅವ್ರಿಗೆ ಸಿಟ್ಟು ಬಂದ್ರೆ ಮಂತ್ರ ಶಕ್ತಿಯಿಂದ ಒಂದೇ ಕ್ಷಣದಲ್ಲಿ ನಿಮ್ ಬಟ್ಟೆನೆಲ್ಲ ಮಾಯ ಮಾಡಕ್ ಅಯ್ಯೋ, ಗೊತ್ತಲ್ಲ, ಬಂಬೋಲೆ ಪುಟ್ಗೋಸಿ ಪುಟ್ಟಲಿಂಗ ಸ್ವಾಮಿಗಳು. ಓಂ ಜೈ ಬಂಬೋಲೆ. ಕ್ಷಮಿಸ್ಬೇಕು, ತಮ್ಮ ಅಪ್ಪಣೆಯಲ್ಲಿ ತಮ್ಮ ದರ್ಶನಕ್ಕೆ ಹುಡುಗಿಯರನ್ನ ಕರ್ಕೊಂಡ್ ಬಂದೆ. ಪರವಾಗಿಲ್ಲ ಶಿಷ್ಯ, ಈ ಪ್ರಪಂಚದಲ್ಲಿ ನಮ್ಗೆ ಹೆಣ್ಣು ಗಂಡು ಎಲ್ಲ ಒಂದೇ. ಗುರುಗಳೇ, ಇವರು ಪಟ್ಟಣದಲ್ಲಿ ಓದ್ಕೊಂಡಿರೋ ಹುಡುಗಿಯರು ತಮ್ಮ ದರ್ಶನಕ್ಕೆ ಅಂತ ಬಂದವ್ರೆ. ಕಣ್ಣು ಮುಚ್ಕೊಂಡು ಏನೇ ಬೇಕೋ ಬೇಡ್ಕೊಳ್ಳಿ. ಜೈ ಬಂಬೋಲೆ. ಪ್ರಸಾದ ಕೊಡ್ತಾರೆ, ಕೈ ನೀಡಿ. ತಗೊಳ್ಳಿ ಪ್ರಸಾದವನ್ನ. ಅಡಿಯಿಂದ ಮುಡಿವರೆಗೂ ಲೇಪಿಸ್ಕೊಳ್ಳಿ. ಲೇಪಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ವಾ? ಮೈಗೆಲ್ಲ ಹಚ್ಕೊಳ್ಳಿ. ಹಚ್ಕೊಳ್ಳಿ. ನಿಮ್ ಕೋರಿಕೆ ಎಲ್ಲ ನೆರವೇರುತ್ತೆ. ಬೇಗ ಜೈ ಹಚ್ಕೊಳ್ಳಿ. ಬಂಬೋಲೆ. ಸ್ವಾಮಿಗಳು ಎಷ್ಟು ಒಳ್ಳೆಯವರಲ್ಲ. ಅಯ್ಯೋ, ಬೀಡಿ ಸೇದ್ಬೇಡ ಕಣ್ಲ. ಹೋಗ್ಲಾ ಮೇಡಮ್ ಅಮ್ನವ್ರೆ, ಏನು ನೋಡಿ ಮುದುಕ್ ನನ್ ಮಗ ಬೀಡಿ ಸೇದ್ಬೇಡ ಅಂತ ಅಂದ್ರು ಸೇದ್ತಾವ್ನೆ. ನನ್ ಬೀಡಿ ನಾ ಸೇತ್ಕತೀನಿ, ನೀನೇ ನಾ ಸೇತೀನಿ. ಹೋಗ ನೋಡಿ, ಬೀಡಿ ಸೇದೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಿಸಾಕಿ. ಆಯ್ತು ಮೇಡಮ್ ನವ್ರೆ. ಚಿಚಿ, ಬೀಡಿನ ಕೈನಲ್ಲಿ ಜೋಬ್ನಲ್ಲಿ ಇಟ್ಕೋಬಾರ್ದು. ನೀವು ಕೂತ್ಕೊಳ್ಳಿ, ನಾನ್ ಹೋಗಿ ಪಾಠ ಹೇಳ್ತೀನಿ. ಆಯ್ತಾ ನಿನ್ ಮುಖಕ್ಕ ಮಂಗಳಾರತಿ. ಈ ಈ ಆ ಆ ಈ ಈ ಈಗೆಲ್ರೂ ಬರೀರಿ ನೋಡೋಣ. ಮೇಡಮ್ನವ್ರೆ, ನಂಗ್ ಬರೆಯಕ್ ಬರಾಕಿಲ್ವಲ್ಲ. ಬನ್ನಿ, ಇಲ್ಲಿ ಬರೆಯೋದು ಹೇಗೆ ಅಂತ ನಾ ತೋರಿಸ್ತೀನಿ. ತಗೊಳ್ಳಿ, ಇದನ್ನ ಹಿಡ್ಕೊಳ್ಳಿ ನನ್ ಕೈ. ಆ ಮೇಡಮ್ನವ್ರೆ, ಏನು? ನಂಗೂ ಬರಲ್ಲ. ನೀವು ಬನ್ನಿ. ಆ ಆ ಆ ಈ ಈ ಬಿಡಿ ನನ್ ಕೈ. ಇವತ್ತಿಗೆ ಪಾಠ ಸಾಕು, ನಾಳೆ ಬನ್ನಿ. ನನ್ ಕೈ ಹಿಡ್ಕೊಂಡ್ ಬರ್ಸಿ ಮೇಡಮ್. ತಮಾಷೆ ಮಾಡ್ತಾ ಇದ್ದೀರಾ? ನೋ 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 ನೋ, ತಮಾಷೆ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಪಾಠ ಹೇಳಿಸ್ಕೋಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಪ್ಲೀಸ್ ಹೇಳ್ಕೊಡಿ ಮೇಡಮ್, ಪ್ರೇಮ ಪಾಠನ. ನೀವ್ ಹೀಗೆಲ್ಲ ಚೇಷ್ಟೆ ಮಾಡಿದ್ರೆ ಸರಿಯಾಗಿ ಪಾಠ ಕಲಿಸ್ಬೇಕಾಗುತ್ತೆ. ಹಾ, ಸಿಟ್ಟು ಬಂದಾಗ ತುಂಬಾ ಸ್ವೀಟ್ ಆಗಿ ಕಾಣ್ತೀರಾ. ಶಟಪ್, ಏನಂತ ತಿಳಿದಿದ್ದೀರಿ ನನ್ನ? ಕಮಾನ್. ಗೌಡ್ರ ಮಗ ಅಂತ ಮರ್ಯಾದೆ ಕೊಟ್ರೆ ಅತಿಯಾತು ನಿಮ್ ಮಾತು. ಮೊದ್ಲು ಇಲ್ಲಿಂದ ಆಚೆ ಹೋಗಿ, ಇಲ್ದಿದ್ರೆ ಕಿರ್ಚ್ಕೊಂಡು ಗಲಾಟೆ ಮಾಡಿ ಎಲ್ರನ್ನೂ ಕರಿತೀನಿ.
ನಿಮ್ ತಂದೆಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಿ ಕೇರ್ಫುಲ್. ಅಯ್ಯೋ ಯಾಕೆ ಕೂಗಾಡ್ತಿದ್ದೀರಾ? ಈಗ ಏನ್ ಮಾಡಿದೆ ನಿಮ್ಮನ್ನ? ಏನೋ ನಿಮಗೂ ಇಷ್ಟ ಇರಬಹುದು ಅಂತ ಕೇಳ್ದೆ. ಇಷ್ಟ ಅಲ್ದಿದ್ರೆ ಬಿಡಿ, ದಟ್ಸ್ ಆಲ್. ಬಾಯ್. ಗೋಪಿ, ಗೋಪಿ, ರಾಧಾ 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 ನೀನ್ಯಾಕೋ ಬಂದೆ ಇಲ್ಲಿಗೆ? ಇದು ಒಳ್ಳೆ ಮಾತು ಗುರು. ನನ್ನನ್ನು ತಪ್ಕೊಂಡು ನಾನಿಲ್ಲಿ ಯಾಕೆ ಬಂದಂತ ಕೇಳ್ತೀಯಲ್ಲ. ನನ್ ಬದಲು ಬೇರೆ ಯಾರು ಹುಡುಗಿ ಇದ್ದಷ್ಟೇ ಮೂಳೆ ಎಲ್ಲ ಪುಡಿ ಪುಡಿ ಆಗ್ತಿತ್ತು. ಲೇ, ನಾನು ಇಷ್ಟೊತ್ತು ತಪ್ಕೊಂಡಿದ್ದು ಒಂದ್ ಹುಡುಗಿನೇ ಕಣ. ನನಗ್ ಗೊತ್ತು ಅವಳು ಯಾರಂತ. ಯಾರು? ಅದೇ ಅವಳೇ, ರಾಧಾ ತಾನೆ? ನಿಂಗೆ ಗೊತ್ತು? ಅವಳೇ ನನ್ ತವ ಹೇಳಿದ್ಲು. ಎಲ್ಲಿ? ನನ್ ಕನಸಿನಲ್ಲಿ. ನನ್ ಮಗನೇ, ನಾನ್ ಪ್ರೀತಿಸಿದ ಹುಡುಗಿ ನಿನ್ ಕನ್ಸಲ್ಲಿ ಹೆಂಗೋ ಬಂದ್ಲು? ತಪ್ಪು ತಿಳ್ಕೊಬೇಡ ಗುರು. ಅವಳಿಗೆ ನಿಂತವ ನೇರಾಗಿ ಹೇಳಕ್ಕೆ ನಾಚಿಕೆ. ನಾನ್ ನಿನ್ ಶಿಷ್ಯ ಅಲ್ಲ, ಅದಕ್ಕೆ ನನ್ ತವ ಹೇಳಿದ್ಲು. ಲೇ ಹನುಮಂತು, ನಾನ್ ಬರೀ ಕನ್ಸ್ ಕಾಣೋದೇ ಆಗೋಯ್ತಲ್ಲಯ್ಯ. ಅಲ್ಲ ಗುರು, ಅವಳನ್ನ ಮೆಚ್ಚಿಸ್ಬೇಕಾದ್ರೆ ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ಸಾಹಸ ಅಂದ್ರೆ ಏನ್ ಬೆಟ್ಟದಿಂದ ಬೀಳ್ಬೇಕಾ, ನೀರ್ ಮೇಲೆ ನಡಿಬೇಕಾ, ಇಲ್ಲ ಆಕಾಶಕ್ಕೆ ಹಾರ್ಬೇಕಾ? ಅದಲ್ಲ ಗುರು, ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ನಗುನಲ್ಲಿ ಮಹಾಜನಗಳೇ, ಇವತ್ತು ನಾವಿಲ್ಲಿ ಸೇರಿರೋದು ಬಹಳ ಸಂತೋಷ ಸುದ್ದಿ. ನಮ್ ಪೈಲ್ಮಾನ್ ಪುಟ್ಟಣ್ಣನವರು ಅಂದ್ರೆ ನಮ್ ಸುತ್ತಮುತ್ತ ಹಳ್ಳಿಯಾಗೆ ಹೆಸರುವಾಸಿ ಆದವರು ಅಂತವ್ರು ಇವತ್ತಿಲ್ಲಿ ಕುಸ್ತಿ ಮಾಡಕ್ ಬಂದವರೇ. ಚನ್ನಪಟ್ಟಣ, ಮದ್ದೂರು ಮುಂತಾದ ಕಡೆಗಳಲ್ಲಿ ಕುಸ್ತಿ ಮಾಡಿ ಅನೇಕ ಬೆಳ್ಳಿ ಕಪ್ಗಳನ್ನ, ಮೆಡಲ್ಗಳನ್ನ ಬಹುಮಾನವಾಗಿ ಪಡೆದಿದ್ದಾರೆ. ಇವತ್ತು ನಮ್ಮೂರ್ನಾಗೆ ಅವ್ರ ಕುಸ್ತಿ ಏರ್ಪಾಟ್ ಮಾಡಿರೋದು ನಮ್ಗೆಲ್ರಿಗೂ ಸಂತೋಷ ಸುದ್ದಿ. ನೀವೆಲ್ಲ ಆ ಕುಸ್ತಿ ನೋಡಿ ಸಂತೋಷ ಪಟ್ಟು ಹರಿಸೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಮದ್ವೆ ಆಗ್ತೀಯಾ? ಏನಂತ ತಿಳಿದಿದೆಯೋ ನನ್ನ? ಕುಸ್ತಿ ಉಸ್ತಾದ್, ಬಾಕ್ಸಿಂಗ್ ಚಾಂಪಿಯನ್, ಕಲಿಯುಗದ ಭೀಮ ಈ ಪೈಲ್ವಾನ್ ಪುಟ್ಟಣ್ಣ ಈ ಥರಕ್ಲಾಂಟಿ ಕೈಯಲ್ಲಿ ಸೋಲದ. ಅಲ್ಕ ನನ್ನ ಮಗಂಗ್ ಎಷ್ಟೊಂದು ಕೊಬ್ಬು. ಸೋಲೋದು ಅಂದ್ರೆ ನಿಜವಾಗ್ಲೂ ಸೋತ್ ಹೋಗಂತಲ್ಲ ವಸ್ತಾ, ಸುಮ್ನೆ ಬರೀ ನಾಟಕ. ಯಾಕಂದ್ರೆ ಒಂದು ಹುಡುಗಿ ನಮ್ ಗುರುನ ಪ್ರೀತಿ ಮಾಡ್ಬೇಕು, ಅದಕ್ಕೆ ತಗೋ 200 ರೂಪಾಯಿ ಇದೆ. 200 ರೂಪಾಯಿಗೆ ಈ ಪೈಲ್ವಾನ್ ಪುಟ್ಟಣ್ಣ ಸೋಲದ. ವಸ್ತಾತ್, ನೀನ್ ಗೆದ್ರೆ
ಅವ್ರು ನಿನ್ ಕೊಡೋದು ಚಿಕ್ಕ ಗೆಲಿಟು ಬೆಳ್ಳಿ ಕಪ್ಪು. ಅದನ್ನ ಮಾರಿದ್ರೆ 20 ರೂಪಾಯಿ ಕೂಡ ಸಿಕ್ಕಲ್ಲ. ತಗೋ, ಬೇಕಾದ್ರೆ ಇನ್ನೂ 50 ಸೇರಿಸ್ಕೊಡ್ತೀನಿ. ಏನೇ ಇದು, ಒಳ್ಳೆ ಮಾಂಸ ಪರ್ವತ ಇದ್ದಂಗಿದಾನೆ. ಈ ತಲೆಕಲ್ಲಿ ಏಟ್ ಬೀಳ್ತಿದಾನಲ್ಲೇ. ಇದ್ರಲ್ಲಿ ಏನೋ ಫಿಟ್ಟಿಂಗ್ ಇರ್ಬೇಕು ಅಂತ ಅನ್ಸುತ್ತೆ. ಇರ್ಬೇಕು ಬಾ. ಏನಯ್ಯ ನೋಡಿದ್ರೆ ಒಳ್ಳೆ ಗಡವನ್ ತರ ಇದ್ಯಾ. ಆ ಬೋತಿ ಕ್ಯಾತನ್ ಕಲ್ ಬದೆ ತಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನೀನು ಈ ಟವರ್ ಯಾಕೆ ಲಾಯ್ಕ್ ನೀನು? ಏಯ್ ಏನಪ್ಪ ಮಾತಾಡೋದು ನೀನು? ಬಿಡಪ್ಪ. ಮಕ್ಕಳೇ ಆಣೆಡಿ ಬಂದ್ಬಿಟ್ಟಿನಪ್ಪ. ಮನೆಗಿದ್ದ ಕೋಳಿಗಳನ್ನೆಲ್ಲ ಮಾರಿ ಅವನ ಮೇಲೆ ಕುಸ್ತಿಗೆ ಹೋಗಿ ಕೈಕಾಲು ಮುರ್ಕೊಂಡ್ ಬಂದ್ ಬಿದ್ದಿದೆಯಲ್ಲ. ಏನ್ ಗಾತಾರ ಬಂತು ನಿನ್ಗೆ? ಯಾರು ಹೇಳ್ಕೊಟ್ರು ನಿಂಗೆ ಬುದ್ಧಿನ? ನೀನೇನು? ನಾನಲ್ಲ. ಅಮ್ಮ ಅವನೇ. ಗೋಪಿ, ರಾಧಾ, ಹೇಗಿದ್ಯಾ ಗೋಪಿ? ಅಯ್ಯೋ, ನೀನ್ ಯಾಕವ ಬಂದೆ? ನೋಡ್ದ ಇವನ್ ಮಾಡ್ಕೊಂಡ್ ಬಂದಿರೋ ಕೆಲ್ಸವ? ನಾನೇ ಸೂರ ಅಂತ ಅವನ್ ಮೇಲೆ ಕುಸ್ತಿ ಮಾಡಕ್ ಹೋಗೋನೆ. ತುಂಬಾ ನೋವಾಯ್ತಾ? ಹಂಗೇನಿಲ್ಲ, ಇವೆಲ್ಲ ಮಾಮೂಲಿ. ಜ್ವರ ಬಂದಿರೋ ಹಾಗಿದೆ. ಡಾಕ್ಟರ್ನಾದ್ರೂ ಕರ್ಸ್ಬೋದಿತ್ತಲ್ಲ. ಇವಕ್ಕೆಲ್ಲ ಡಾಕ್ಟ್ರಕ್ಕೆ ಹಂಗೆ ಗುಣ ಆಯ್ತದೆ ಬಿಡು. ಮೂದೇ ಮುಂದೆ ಅಯ್ಯೋ! ಕೇಳ್ಸಲ್ಲ? ಬಂತಿ ಕಾಯ್ತೀನಿ, ಅಮ್ಮ. ಇಲ್ಲೇ ಆಯ್ತೆ. ಆವಾಗ್ನಿಂದ ಕುಡಿ ಅಂತ ಬಡ್ಕೊಂಡ್ರು ಬ್ಯಾಡ ಅಂತ ಹಠ ಮಾಡ್ತಾವ್ನೆ. ತಗೋ ಗೋಪಿ, ಸ್ವಲ್ಪ ಕುಡಿ. ಬೇಡ ಬೇಡ, ನಾನೇ ಕುಡಿತೀನಿ. ಪರವಾಗಿಲ್ಲ, ನಾನೇ ಕುಡಿಸ್ತೀನಿ. ಇಷ್ಟಕ್ಕೆಲ್ಲ ನಾನೇ ಕಾರಣ ಗೋಪಿ. ತಮಾಷೆಗೇನು ಮಾಡಕ್ ಹೋಗಿ ಏನೂ ಆಯ್ತು. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಲಂಗು, ಬಿಡು. ಲಂಗು. ಲಂಕೇಶ್, ಬಿಡು. ಲಂಕೇಶ್, ನಾನು ಎಲ್ಲಾದ್ರೂ ಹೋಗ್ತೀನಿ. ನೀನ್ ಯಾರದನ್ನ ಕೇಳೋಕೆ? ಮುಚ್ಚೆ ಬಾಯಿ. ನನ್ನನ್ನ ಯಾರು ಅಂತ ಕೇಳ್ತೀಯ? ನಾಳೆ ನಿನ್ ತಾಳಿ ಕಟ್ಟವನು. ನಿನ್ನೆ ಮದ್ವೆ ಆಗ್ತೀನಿ ಅಂತ ಅಗ್ರಿಮೆಂಟ್ ಆಗಿದ್ಯಾ? ನನಗೆ ಇಷ್ಟ ಬಂದವನ್ನ ನಾನು ಮದ್ವೆ ಆಗ್ತೀನಿ. ಐ ಲೈಕ್ ಹಿಮ್, ಐ ಲವ್ ಹಿಮ್. ರಾಧಾ, ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ದುಸ್ಬಿಡ್ತೀನಿ. 3 ಹೊತ್ತು ಆ ಲೋಫರ್ ಜೊತೆ ಸುತ್ತಕೊಂಡಿರ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಂಗಸ್ರ ಮೇಲೆ ಕೈ ಮಾಡೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಏನಂದೆ? ಇನ್ನೊಂದ್ಸಲ ಏನಾದ್ರ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಬಿಡೋಲ್ಲ. ನೀನ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರೋದಕ್ಕೆ ನಾನೇನ್ ನಿನ್ ಮನೆ ಆಳುತ್ತ ತಿಳ್ಕೊಂಡಿದ್ಯಾ? You stupid! ಲಂಕೇಶ್! ರಾಧಾ, ಏನಮ್ಮ ಇದು? ಏನಿದ್ ಗಲಾಟೆ? ನೋಡಿ ಮಾವ, ನನ್ನ ಗೋಪಿ ಮನೆಗೆ ಹೋದ್ರೆ ಅಲ್ಲಿಗೆ ಯಾಕೆ ಹೋದೆ ಅಂತ ನಾನು ಹೇಳ್ಕೊಂಡ್ ಬಂದು ತುಂಬಾ ಕ್ರೂಡ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಏಯ್, ಏಯ್, ಈ ಕಡೆ ಬಾವ ಇಲ್ಲಿ. ಬುದ್ಧಿಗೇಡಿ, ಬುದ್ಧಿದೇನೋ ನಿನ್ಗೆ? ಅಪರೂಪಕ್ಕೆ ಬಂದಿರೋ ಸೊಸೆತಾವ ಈ ರೀತಿ ನೀನು ನಡ್ಕೊಳ್ಳೋದು? ಇನ್ನೇನ್ ಮತ್ತೆ? ಇವಳ ತಿರ್ಬೋಗಿ ಗೋಪಿ ಮನೆಗೆ ಹೋಗಿ ಅವನಿಗೆ ಇವಳು ಗಂಜಿ ಕುಡಿಸ್ತಾ ಇದ್ದಾಳೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಇದನ್ನ ನಾನು ಕೇಳಬಾರ್ದಂತೆ. ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ನಾನು ಇನ್ನೊಂದ್ ಕ್ಷಣ ಈ ಮನೇಲಿ ಇರಲ್ಲ. ಈಗಲೇ ಊರಿಗೆ ಹೋಗ್ತೀನಿ. ರಾಧಾ, ಬಾಮ ಇಲ್ಲಿ. ಏಯ್, ಅವಿವೇಕಿ, ಹೇಳಕ್ಕೂ ಕೇಳಕ್ಕೂ ಒಂದ್ ರೀತಿ ನೀತಿ ಬೇಡವಾ? ಮಗ ಎಷ್ಟು ನೊಂದ್ಕೊಂಡದೆ. ನಡಿ ಆಚೆಗೆ. ಡ್ಯಾಡಿ, ಏಯ್, ನಡಿ ಆಚೆಗೆ. ರಾಧಾ, ಏನು ಆಗೋದಾಗೋಯ್ತು. ನಡೆದಿದ್ನೆಲ್ಲ ಮರ್ತ್ಬಿಡವ. ನೀನು ನನ್ ಸ್ವಾದ್ರ ಸೊಸೆ ಕಣವ. ನನ್ ತೊಡೆ ಮೇಲೆ ಆಡ್ ಬೆಳೆದೋಳ್ ನೀನು. ನೀನ್ ಕಣ್ಣೀರ್ ಹಾಕಿದ್ರೆ ನನ್ ಕೈ ನೋಡಕ್ ಆಗಲ್ಲ ಕಣವ. ತಾಯಿಲ್ಲ ತಬ್ಲಿ ಅಂತ ನನ್ ಮಗನ ಪ್ರೀತಿಯಿಂದ ಬೆಳೆಸ್ತೆ ನೋಡು, ಅದಕ್ಕೆ ಅವ್ನು ಹಿಂಗಾಗಿರೋದು. ನೀನ್ ಮಾತ್ರ ಮನಸ್ ಚಿಕ್ಕದ್ ಮಾಡ್ಕೋಬೇಡ ಕಣವ. ಈ ವಿಷಯ ನಿನ್ ಜೊತ್ಕಾತಿಯರು ಗೊತ್ತಾದ್ರೆ ಬೋನ್ ಹೊಂದ್ಕೊಂಡ್ಬಿಡ್ತಾರೆ. ನನ್ಗೋಸ್ಕರ ನಡೆದಿದ್ನೆಲ್ಲ ಇಲ್ಲೇ ಮರ್ತ್ಬಿಟ್ಟು ಇನ್ನೂ 8 ದಿವಸ ಆರಾಮಾಗಿದ್ದೋಗು ತಾಯಿ. ಹ್ಞೂ ಅನ್ನು.
ಹ್ಞೂ ಅನ್ನವ. ನೀನಾ? ಹೌದು ಹೊಸ ಮೇಸ್. ಇಲ್ಲಿಗೆ ಯಾಕೆ ಬಂದೆ? ಯಾವುದೇ ಹೊಸ ಹೆಣ್ಣು ನೋಡಿದ್ಮೇಲೂ ಅದ್ರ ರುಚಿ ನೋಡ್ದಿದ್ರೆ ನನಗಂತೂ ನಿದ್ದೆನೆ ಬರಲ್ಲ. ಅದೇ ನನ್ನ ವೀಕ್ನೆಸ್. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದು. ಆ ಗೋಪಿ ಬಂದ್ಬಿಟ್ಟಿದ್ದಾನೆ. ಹೋಗಿ ನೋಡ್ಕೊಂಡ್ರ ಅವನ್ನ. ಬಂದ್ರು. ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಬನ್ನಿ ಮೇಡಮ್ ಅವರೇ, ಬನ್ನಿ. ಏನಾಯ್ತು ಮೇಡಮ್ ಅವರೇ? ಬನ್ನಿ, ಸಮಾಧಾನ ಮಾಡ್ಕೊಳ್ಳಿ. ಯಾರು ಹೀಗೆ ಮಾಡ್ತಾರೆ? ಏನಾಯ್ತು? ನೋಡ್ರು ಆ ತರ್ಲೆ ನನ್ನ ಮಗ ಏನ್ ಮಾಡ್ತಿದ್ದಾನೆ. ಯೋ ಬಿಡ ಮೇಡಮ್ ಇಟ್ಕೊಂಡ್ರ ಅವನ್ನ. ನಡಿ ನಡಿ ಬಂದ್ರು. ಮೇಡಮ್ ಹೆಂಗ್ ಟೀಚರ್ನ ಹಾಳು ಮಾಡ್ತೀರಾ? ನಾನೇನೋ ಮಾಡ್ದೆ? ಅಯ್ಯೋ ನಾನೆಲ್ಲ ನೋಡ್ರಿ ಬರ್ಲಿ ಏನ್ ಮಾಡ್ತೀನಿ ನೋಡ್ರಿ ನಿಮ್ಗೆ. ಏನಿಲ್ಲ, ಅದು ಏನಾಯ್ತು? ಇಲ್ಲ, ನಂಗೇನೂ ಗೊತ್ತಿಲ್ಲ. ನಾನೇನೋ ಮಾಡ್ಲಿಲ್ಲ. ಓ, ಏನು ನೋಡಿಯಪ್ಪ. ನರಸಿಂಹಯ್ಯ, ಟೀಚರ್ನ ಆಸ್ಪತ್ರೆಗೆ ಎತ್ಕೊಂಡೋಗಿ. ಆಯ್ತು ಗೌಡ್ರೆ. ಹುಷಾರು. ಅಮ್ಮ. ಗೋಪಿ, ಗೌಡ್ರೆ, ನನ್ ಮಗ. ನಿನ್ನ ಮಗನೇ? ಏನ್ ನನ್ನ ಮಗನ? ನನ್ನ ಮಗ ಏನಾರ ಇಂಥ ಕೆಲಸ ಮಾಡಿದ್ದಿದ್ರೆ ಮಚ್ ತಗೊಂಡ್ ಕತ್ತರಿಸಿ ತುಂಡ್ ಮಾಡ್ಬಿಡ್ತಿದ್ದೆ. ನಮ್ಮೂರ್ ಹಿರಿಯೋರ್ಗೆ ಕಿರಿಯೋರ್ಗೆ ಮಾತ್ ಬರ್ದೇ ಇರೋ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ ಆ ತಾಯಿನ ಕೆಡ್ಸಿ ಅವಳ ಬಾಳ್ನೆ ಹಾಳು ಮಾಡ್ಬಿಟ್ಟ ನಿನ್ ಮಗ. ಗೌಡ್ರೆ, ನನ್ ಮಗ ತರ್ಲೇ ಇರಬಹುದು. ಎಂದೂ ಇಂಥ ಕೆಲ್ಸ ಮಾಡೋನೇ ಅಲ್ಲ ಗೌಡ್ರೆ. ನನ್ ಮಗ ಹೊಸಿ ಕೂಸಿದ್ದಂಗೆ ತುಂಬಾ ಒಳ್ಳೆಯವನು. ನನ್ ಮಾತ್ ನಂಬಿ ಗೌಡ್ರೆ, ನನ್ ಮಾತ್ ನಂಬಿ. ಗೋಪಿ, ಇನ್ನ ಏನ್ ಯೋಚನೆ ಮಾಡ್ತೀಯಣ್ಣ? ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು. ಪೊಲೀಸ್ನವ್ರು ಹಿಡ್ಕೊಟ್ರೆ ಒದ್ದೆಳ್ಕೊಂಡು ಹೋಗ್ತಾರೆ. ಮಾಡ್ಬೇಡಿ ಬುದ್ಧಿ. ಪೊಲೀಸ್ನವ್ರು ಏನ್ ಕೊಡ್ಬೇಡಿ. ಅವ್ನ್ ತಿರ್ಗಿ ಬರಕ್ಕಿಲ್ಲ. ಪೊಲೀಸ್ನವ್ರು ಅವ್ರನ್ನ ಸಾಯಿಸ್ಬಿಡ್ತಾರ.
ನನ್ ಮಗನ. ಏಯ್ ಕಮಲಮ್ಮ, ನಿನ್ಗೇನ್ ಬುದ್ಧಿಗಿದ್ದಾಯ್ತಾ ಇಲ್ವೋ? ಸಾವುಕಾರರಿಗೊಂದ್ ನ್ಯಾಯ, ಬಡವ್ರಿಗೊಂದ್ ನ್ಯಾಯ ಅಲ್ಲ ನಂತವ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ತಪ್ಪು ಮಾಡಿದ್ರು ತಪ್ಪೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು. ಇವನ್ನ ಪೊಲೀಸ್ ಕೊಡೋದ್ ಬೇಡ ಅಂದ್ರೆ ಇವನು ನಮ್ಮ ಹಳ್ಳಿಲಿ ಇರ್ಕೂಡ್ದು. ಹಂಗೆ ಮಾಡಿ ಅವ ಎಲ್ಲಿದ್ರು ಬದುಕಿದ್ರೆ ಸಾಕು ನಂಗೆ. ನಿಮಗ್ ತಿಳಿದಂಗ್ ಮಾಡಿ ಬುದ್ಧಿ, ನಿಮಗ್ ತಿಳಿದಂಗ್ ಮಾಡಿ. ಅಮ್ಮ ಗೌಡ್ರೆ, ಆಚೆ ಅವೇಕ್ಕಿಂತಂದು ಗೋಪಿ ಗೋಪಿ ಗೋಪಿ. ನನ್ ಮಗೇನಾರ ಇಂಥ ಕೆಲಸ ಮಾಡಿದ್ರೆ ಮಚ್ ತಗೊಂಡ್ ಕತ್ತರಿಸಿ ತುಂಡ್ ಮಾಡ್ಬಿಡ್ತಿದ್ದೆ. ನಮ್ಮೂರ್ ಹಿರಿಯೋರ್ಗೆ ಕಿರಿಯೋರ್ಗೆ ಮಾತು ಬರ್ದೇ ಇರೋ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ ಆ ತಾಯಿನ ಕೆಡ್ಸಿ ಅವಳ ಬಾಳ್ನೆ ಹಾಳು ಮಾಡ್ಬಿಟ್ಟ ನಿನ್ ಮಗ.
ಹೇಳಪ್ಪ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಅಂದಂಗೆ ಎಲ್ಲೋದ್ರು ನನ್ನ ತಲೆ ತಿಂತಾನಲ್ಪ ಹಲ್ಕ ನನ್ನ ಮಗ. ಇಲ್ಲಿ ಬಂದ್ಯಾ ನೀ? ಅಯ್ಯೋ ನನ್ನ ಕರ್ಮ. ಅಯ್ಯೋ ಹೋಗೇ ಆಚೆ. ಮುಚ್ಚಯ್ಯ ಬಾಯಿ. ಯಾವ ಲೋಕದ ಪ್ರಾಣಿ ನೀನು? ನಿನ್ನೆಯಿಂದ ನನ್ ಬೆನ್ನತ್ತಿದ್ಯಾ. ಕುಪಿತನಾಗದಿರು ಗುರುವೆ, ನಾನು ಅವಲೋಕದ ಪ್ರಾಣಿಯೂ ಅಲ್ಲ, ನಿಮ್ಮ ಪಾದಸೇವಕ. ಪಾದಸೇವಕ? ನೀನೇನ್ ಮಾತಾಡ್ತೀಯ ನಂಗೆ ಒಂದು ಅರ್ಥ ಆಗಿಲ್ಲ. ಗುರುವೆ, ನಾನು ಆಡುತ್ತಿರುವುದು ಸಿರಿಗನ್ನಡ ನುಡಿ. ಬಿಡಯ್ಯ ಅತ್ತಾಗೆ, ಕಾಲ್ ಬೇರೆ ಎಳೆಯಕ್ ಬಂದ. ಯಾವ ಸೀಮೆ ಕನ್ನಡಯ್ಯ ನೀನ್ ಮಾತಾಡೋದು? ಸುಲಿದ ಬಾಳೆಯ ಹಣ್ಣಿನಂದದಿ ಮನಸೆಳೆವ ಸವಿಗನ್ನಡ ನುಡಿ ಈ ಕನ್ನಡ ನುಡಿ. ಬಾಳೆಹಣ್ಣು ಬೇಡ, ಬದನೆಕಾಯಿಯೂ ಬೇಡ. ನಾನು ಹಳ್ಳಿಯೋನು, ನಾನು ತಿಳಿಯೋ ಭಾಷೆಯಲ್ಲಿ ಮಾತಾಡು. ನಿಮಗೆ ತಿಳಿಯುವ ಭಾಷೆಯಲ್ಲಿಯೇ ಮಾತನಾಡುತ್ತೇನೆ ಮಹಾಸ್ವಾಮಿ. ಸ್ವಾಮಿನ? ನಾನ್ ಯಾವಾಗ ನಿಂಗೆ ಸ್ವಾಮಿ ಆದೆ? ಆ ಸೀಸೆ ನೀರಿನ ಮೇಲೆ ಯಾವಾಗ ತೆಗೆದ್ರು ಆಗಲೇ ನೀವು ನನಗೆ ಸ್ವಾಮಿ ಆದ್ರಿ ಮಹಾಸ್ವಾಮಿ. ಓಹೋ, ಆದ್ರೆ ಈ ಮೀಸೆ, ಗಡ್ಡ, ಟೋಪಿ, ಬಟ್ಟೆ ಎಲ್ಲ ಬಹಳ ವಿಚಿತ್ರವಾಗಿದ್ಯಪ್ಪ. ಅದ್ ಸರಿ, ಆ ಸೀಸೆ ಒಳಗೆ ಹೆಂಗ್ ಹೋದೆ ನೀನು? ನಾನೊಬ್ಬ ಶಾಪಗ್ರಸ್ತ ವ್ಯಕ್ತಿ ಮಹಾಸ್ವಾಮಿ. ಶಾಪನ? ಓಹೋ, ನಮ್ಮೂರ್ ನಾಟಕದಾಗೆ ದುರ್ವಾಸ ಮನೆಯೊಳಗೆ ಶಾಪ ಕೊಡ್ತಿದ್ರು, ಆ ಶಾಪನಾ? ಅದೇ ರೀತಿನೇ ನನ್ನದೂ ಒಂದು ದೊಡ್ಡ ಕಥೆ. ಬಹಳ ಮಜವಾಗಿದೆ, ಹೇಳು ಹೇಳು. ಹಿಂದೆ ಬನವಾಸಿ ಎಂಬ ದೇಶದ ಬಲಮುರಿ ಕ್ಷೇತ್ರದಲ್ಲಿ ವಿಶ್ವಸೇನಾಚಾರ್ಯರ ಬಳಿ ನಾನೊಬ್ಬ ಶಿಷ್ಯನಾಗಿದ್ದೆ. ಬಹು ಪುಣ್ಯಗಳ ಫಲವೇ ಮಾನವ ಜನ್ಮ. ಹರಿಷಡ್ವರ್ಗಗಳನ್ನು ನಿಗ್ರಹಿಸಿದರೆ ಸರ್ವಶಕ್ತಿಯೂ ಸಿದ್ಧಿಸುತ್ತದೆ. ಕಾಮವನ್ನು ಜಯಿಸಲಾಗದ ವಿಶ್ವಾಮಿತ್ರನೇ ತನ್ನ ಸರ್ವಸ್ವವನ್ನೆಲ್ಲ ಮೇನಕೆಗೆ ಧಾರೆ ಎರೆದು ಅವಳ ಅಡಿಯಾಳಾಗಿ ಬಿಟ್ಟ. ನನ್ನ ಶಿಷ್ಯರಾರೂ ಹಾಗಾಗಬಾರದೆಂದು ನಮಗೆಲ್ಲ ಬೋಧನೆ ಮಾಡುತ್ತಿದ್ದ ನಮ್ಮ ಗುರುಗಳು ಮಾತ್ರ ಸುಂದರ ಕನ್ಯೆಯರನ್ನೇ ಪಕ್ಷಿಗಳನ್ನಾಗಿ ಮಾಡಿಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಅನುಭವಿಸುತ್ತಾ ತನ್ನ ಪತ್ನಿಯನ್ನು ಮಾತ್ರ ಅಸಡ್ಡೆಯಿಂದ ನೋಡುತ್ತಿದ್ದರು. ವಿರಹ ವೇದನೆಯಿಂದ ಬಳಲುತ್ತಿದ್ದ ನಮ್ಮ ಗುರುಪತ್ನಿ ಒಮ್ಮೆ ಪುತ್ರನಂತಿದ್ದ ನನ್ನನ್ನೇ ತನ್ನ ತೋಳ್ತೆಕ್ಕಿಯಲ್ಲಿ ಬಂಧಿಸಲು ಪ್ರಯತ್ನಿಸಿದರು. ನಾನೆಷ್ಟೇ ಅಂಗಲಾಚಿದರೂ ಲೆಕ್ಕಿಸದೆ ತನ್ನ ಕಾಮದಾಹವನ್ನು ತೀರಿಸೆಂದು ಆ ನನ್ನ ತಾಯಿ ಬಲಾತ್ಕರಿಸಲು. ನೋಡಿದ್ರ ಮಹಾಸ್ವಾಮಿ, ನೋಡಿದ್ರ ನಿಮ್ಮ ಪ್ರೀತಿಯ ಶಿಷ್ಯ ಸ್ವರ್ಣಕುಮಾರ ಎಸಗುತ್ತಿರುವ ಕೃತ್ಯವನ್ನ. ಇವನಿಂತ ಹೀನ ಕಾರ್ಯಕ್ಕಿಳಿಯುತ್ತಾನೆಂದು ನಾನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ಸ್ವರ್ಣ, ಗುರುದೇವ, ಚಂಡಾಲ, ಜೀವನದಲ್ಲಿ ಆರ್ಜಿಸಿದ ಶಕ್ತಿ ನಿನಗೆ ಧಾರೆ ಎರೆಯುವುದಕ್ಕಾಗಿ ಸರಿಯಾದ ಶಾಸ್ತಿಯನ್ನೇ ಮಾಡಿದೆ. ಕಾಮಾಂಧನಿಗೆ ತಾಯಿ ತಂಗಿಯರೆಂಬ ಭೇದ ಭಾವನೆಯೇ ಇರುವುದಿಲ್ಲ. ಗುರುದೇವ, ಅಶಟ್ಟಾಳ, ನಿನ್ನನ್ನು ಸುಮ್ಮನೆ ಬಿಟ್ಟರೆ ಲೋಕದ ನೀತಿಯೇ ನಾಶವಾಗಿ ಬಿಡುತ್ತದೆ. ಗುರುದೇವ, ಓಂ ನಾನು ಅಪರಾಧ ಮಾಡಿಲ್ಲ ಗುರುದೇವ. ಬೇಡಿ ಗುರುದೇವ, ನಾನು ನಿರಪರಾಧಿ. ನಾನು ಯಾವ ತಪ್ಪು ಮಾಡಿಲ್ಲ ಗುರುದೇವ. ಬೇಡಿ ಗುರುದೇವ, ಬೇಡಿ ಬೇಡಿ ಗುರುದೇವ, ನಾನು ನಿರಪರಾಧಿ. ನಾನು ನಿರಪರಾಧಿ ಗುರುದೇವ, ನಿರಪರಾಧಿಯಾಗಿದ್ದ ನಾನು ನಮ್ಮ ಗುರುಗಳ ಶಾಪದಿಂದ ಅಂದಿನಿಂದ ಇಂದಿನವರೆಗೆ ಆ ಸೀಸೆಯಲ್ಲೇ ಕಾಲ ಕಳೆದೆ. ನನ್ನ ಪೂರ್ವಜನ್ಮದ ಪುಣ್ಯ ನಿಮ್ಮಿಂದಾಗಿ ಈ ಜಗತ್ತು ನೋಡುವ ಹಾಗಾಯಿತು. ಹೌದಾ? ನೋಡಿದಾಯ್ತಲ್ಲ, ಬಿಡು ಗಾಡಿನ. ನನ್ನ ಕರ್ಮ ಕಳೆಯಬೇಕಾದ್ರೆ 1 ವರ್ಷ ಕಾಲ ನಿಮ್ಮ ಸೇವೆ ಮಾಡಬೇಕು. ಆಗಲೇ ನನ್ನ ಶಾಪ ವಿಮೋಚನೆ ಆಗುವುದು. ಆದರೆ ನಿಮ್ಮ ಒಬ್ಬರನ್ನು ಬಿಟ್ಟು ನಾನು ಯಾರಿಗೂ ಕಾಣಿಸ್ಕೊಳ್ಳುವುದಿಲ್ಲ. ಕಾಣಿಸ್ಕೊಳಕ್ಕಿಲ್ವಾ? ಹಂಗಾರೆ ನಿಂಗೆ ಮಾಯಾ ಮಂತ್ರ, ಮಾಟ ಗೀಟ ಎಲ್ಲ ಬತ್ತೈತೋ? ಬರುತ್ತೆ ಮಹಾಸ್ವಾಮಿ.
ಹಂಗಾರೆ ನಾ ಏನ್ ಹೇಳಿದ್ರು ಮಾಡ್ತೀಯಾ? ಮಾಡುತ್ತೇನೆ ಮಹಾಸ್ವಾಮಿ. ಆ ನೀರ್ನೆಲ್ಲ ಹಂಗೆ ವಾಪಸ್ ಕಳಿಸ್ತೀಯಾ? ತಮ್ಮ ಚಿತ್ತ ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ. ನೀರೆಲ್ಲ ಹಿಂದಕ್ಕೆ ಹೋಯ್ತಾ ಇದೆ. ವಾ ವಾ ಡುಮ್ ಡುಮ್. ಈಗ ನೀರಿ ಬೆಂಕಿ ಹಚ್ಚು ನೋಡುವ. ಆಯ್ತು ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ. ಬಲೆ ಬಲೆ ಡುಮ್ ಡುಮ್. ಆ ಅಕ್ಕಿನ ಹಂಗೆ ಹಿಂದಕ್ಕೆ ಕಳ್ಸು. ಆಗ್ಲಿ ಸ್ವಾಮಿ. ಬಾಸ್ ಡುಮ್ ಡುಮ್. ಇದ್ರೆ ನಿನ್ನಂತ ಬಂಟ ಜೊತೆಯಲ್ಲಿ ಇರ್ಬೇಕು. ಏನ್ ಕೆಲಸ ಹೇಳಿದ್ರು ಮಾಡ್ತೀಯ. ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ. ಮನೇಲಿ ಇದ್ದಿದ್ದು ಇಷ್ಟೊತ್ತಿಗೆ ಸೊಪ್ಪಿನ ಸಾರು, ರಾಗಿ ಮುದ್ದೆ ಎಲ್ಲ ಹೊಡಿತಿದ್ದೆ. ಡುಮ್ ಡುಮ್ ಡಿಗಾ ಡಿಗಾ. ಊಟ ಮಾಡಿ ಸ್ವಾಮಿ. ಏಯ್ ನಿನ್ ಮನೆ ಕಾಯಿ ಹೋಗ. ನಾನೇನ್ ಬಕಾಸೂರ್ನ ಇಷ್ಟೊಂದೆಲ್ಲ ತಿನ್ನಕ್ಕೆ? ನನಗೊಂದು ಮುದ್ದೆ ಸ್ವಲ್ಪ ಸೊಪ್ಪು ಸಾರು ಇದ್ರೆ ಸಾಕಪ್ಪ. ತಮಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ ಸ್ವಾಮಿ. ನೋಡ, ಸ್ವಾಮಿ ಗೀಮಿ ಅಂತ ಹೇಳಿ ನಾನು ಸನ್ಯಾಸಿ ಮಾಡ್ಬೇಡ. ನನ್ನ ಹೆಸರು ಗೋಪಿ. ಗೋಪಿ ಅಂತ ಕರಿ ಸಾಕು. ಆಯ್ತು ಮಹಾಸ್ವಾಮಿ. ಗೋಪಿ ಗೋಪಿ. ಹೌದು ಗೋಪಿ, ನೀನ್ ಯಾಕೆ ಸಾಯಕ್ ಬಂದೇ ಇದ್ದು? ಅದೇನೋ ಸೂಳೆ ಪಾಪ ಸನ್ಯಾಸಿ ಅಂತಾರಲ್ಲ, ಹಂಗೆ ನಂದು ಒಂದ್ ಕತೆ. ಏನಾಯ್ತು? ನಮ್ಮೂರಿನ ಸ್ಕೂಲ್ ಮೇಡಮ್ ಅನ್ನ ಅದ್ಯಾರೋ ಕೆಡ್ಸ್ಬಿಟ್ರು. ಆ ಗೋಬೆನ ನನ್ ತಲೆ ಮೇಲೆ ಕೂರ್ಸಿದ್ರು. ಊರಿನ ಜನ ಎಲ್ಲ ಸೇರ್ಬಿಟ್ಟು ನನ್ನ ಊರಿನ ಹೊರಗೆ ಹಾಕ್ಸಿದ್ರು. ನಾನ್ ಪ್ರೀತಿಸಿದ್ ರಾಧ ಕೂಡ ನಾನು ತಪ್ಪು ತಿಳ್ಕೊಂಡ್ಲು. ಇನ್ ಬದುಕಿರೋದು ಯಾಕೆ ಅಂತೇಳಿ ಸಾಯಕ್ಕೆ ಅಂತ ಬಂದೆ. ನಿರಪರಾಧಿ ಅಂತ ನಿರೂಪಿಸೋದ್ ಬಿಟ್ಟು ಸಾಯೋಕ್ ಬಂದ್ಯಾ? ಇನ್ನೇನ್ ಮಾಡೋದು? ಮೊದ್ಲು ಊಟ ಮಾಡು, ಆಮೇಲೆ ಹೇಳ್ತೀನಿ. ಬರೀ ತರ್ಲೆ ಅಂತ ತಿಳ್ಕೊಂಡಿದ್ದೆ ಅವನ್ನ. ಈಗ ತಿಳಿತು ಮಹಾ ಪೋಲಿ. ಅವನ ಬಗ್ಗೆ ಮಾತಾಡ್ಬೇಡ್ವೆ, ಸುಮ್ನೆ ಪ್ಯಾಕ್ ಮಾಡು. ಏನೋ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ರಾಸ್ಕಲ್, ಸ್ಕೌಂಡ್ರಲ್. ಗೋಪಿ ಗೋಪಿ, ನೀನ್ ಹೇಳಿದ ಜಾಗಕ್ಕೆ ಹೋಗಿದ್ದೆ. ಮೇಡಮ್ನವ್ರು ಅಲ್ಲಿರ್ಲಿಲ್ಲ. ಬೆಂಗಳೂರಲ್ಲೆಲ್ಲೋ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಜನ ಮಾತಾಡ್ಕೋತಿದ್ರು. ರಾಧಾನೂ ಅಲ್ಲಿರ್ಲಿಲ್ಲ. ಹಂಗಾರೆ ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕನ್ನು. ಸರಿ, ನಡಿ ಹೋಗೋಣ. 2 ಕೆಲಸನೂ ಆಗುತ್ತೆ. ನಡಿ. ಐತೆ. ಅಲ್ಲೇ ನೋಡ್ತೀಯಾ? ಇಲ್ಲಿ ನೋಡು. ನಿನ್ನೆ ಹತ್ರ ಜೇನ್ಗೂಡು. ಓ, ಬಟ್ಟೆ ಅಂಗಡಿ. ಡುಮ್ ಡುಮ್ ಡಿಗಾ ಡಿಗಾ. ನಿನ್ ಮನೆ ಕಾಯಿ ಹೋಗ. ಹುಡುಗಿಯರ ಬಟ್ಟೆಗಳು ಅಷ್ಟು ಗೊತ್ತಾಗಿಲ್ವಾ ನಿಂಗೆ? ಹೌದಾ? ಮತ್ತೆ ಯಾವ್ದು ಬೇಕು ನಿಗೆ? ಅದು ಬೇಕು. ಕೊಡಿಸ್ತೀನಿ. ಸರಿ, ಕೊಡ್ಸು. ಡುಮ್ ಡುಮ್ ಡಿಗಾ ಡಿಗಾ. ದಿನಸಿ ಎಣ್ಣೆ ಖಾಲಿ ಆಗಿದೆ. ಹೋಗಿ ಬರೋ ಮಂಗಳವಾರ ಬನ್ನಿ. ಒಂದು ವಾರವಾದ್ರೆ ಸರಿಯಾಗಿದೆ. ಹೋಗ್ರಿ 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 ಹಿಂದೆ. ಹಾಕೋ ಬಾ. ನಿಮ್ಮ ಅಪ್ಪನ ಮನೆ ತಂದ್ಕೊಡ್ತೀಯ? ಬೆಳಿಗ್ಗೆ ನಿಂತಿದ್ರು, ಸ್ವಲ್ಪನೂ ರೇಷನ್ ಸಿಗ್ಲಿಲ್ಲ. ರಾತ್ರಿಗೆ ಏನಪ್ಪ ಗತಿ? ಮನೆ ಹಾಳಾಗ ಯಾವಾಗ್ಲೂ ಹೀಗೆ ಮಾಡ್ತೇನೆ. ಈ ನನ್ನ ಮಗ ಯಾವಾಗ್ಲೂ ಹೀಗೆ 4 ಜನ ಕೊಟ್ಟು ಆಮೇಲೆ ಇಲ್ಲ ಅಂತಾನೆ. ಸರ್ಕಾರದಿಂದ ಬಂದ ರೇಷನ್ ಎಲ್ಲ ಮನೇಲಿ ಇಟ್ಕೊಂಡು ಕಳ್ಳ ವ್ಯಾಪಾರ ಮಾಡ್ತಾನೆ. ಹಾಳಾಗೋಗ್ಲಿ, ಬನ್ರಪ್ಪ. ನೋಡ್ದೆ ಡುಮ್ ಡುಮ್, ನಮ್ಮ ಹಳ್ಳಿ ಸೊಸೈಟಿಲಿ ಮಾಡ್ದಂಗೆ ಇವನು ಮಾಡ್ತಾವನೆ. ಒಂದ್ ಕೆಲ್ಸ ಮಾಡೋಣ, ಇವನ್ ಮನೆಗೆ ಹೋಗ್ಬಿಟ್ಟು ಬಚ್ಚಿಟ್ಟಿರೋ ರೇಷನ್ ಎಲ್ಲ ಹೊರಗೆ ತಂದ್ಬಿಟ್ಟು ಬಡವ್ರಿಗೆ ಬಿಟ್ಟಿ ಹಂಚ್ಬೋಣ. ಡುಮ್ ಡುಮ್ ಡಿಗಾ.
ಒಂದೆರಡು ಮೂರು ಮೂರು ಎರಡು ಐದು ಯಾರೋ ನೀನು? ನಿಮ್ಮ ಅಪ್ಪ. ಏಯ್, ಎಲ್ಲಿಗೆ ಹೇಗೆ ಬಂದೆ? ಬಾಗಿಲು ತಕೊಂಬಂದೆ. ಮರ್ಯಾದೆಯಿಂದ ಹೊರಗಡೆ ಹೋಗ್ತೀಯೋ ಇಲ್ಲ? ಹೋಗ್ತೀನೋ ಪಂಗನಾಮ. ಅಲ್ಲಿ ದಿನಸಿ ಇಲ್ಲ, ಎಣ್ಣೆ ಇಲ್ಲ ಅಂತ ಹೇಳಿ ಅಂಗಡಿ ಬಾಗಿಲಾಕ್ಬಿಟ್ಟು ಮನೇನ ಗೋಡೌನ್ ಮಾಡ್ಕೊಂಡು ರೇಷನ್ ಎಲ್ಲ ಬಚ್ಚಿಟ್ಟಿದ್ಯಾನೋ? ಮುಚ್ಕೊಂಡು ಎಲ್ರಿಗೂ ಹಂಚೋ ಇಲ್ಲ. ಅಲ್ಕ ನನ್ ಮಗನೇ, ಏನೋ ಮಾಡ್ತೀಯ? ಕಳ್ಳಾಗ ನನ್ ಮನೆಗೆ ನುಗ್ಗಿ ನನ್ ಮೇಲೆ ರೋಪ್ ಹಾಕ್ತೀಯ ನಿನ್ನ. ಡುಮ್ ಡುಮ್ ಡಿಗಾ ಡಿಗಾ. ಡುಮ್ ಡುಮ್ ಡಿಗಾ ಡಿಗಾ. ಅಯ್ಯೋ, ಕಳ್ಳ ಕಳ್ಳ ಏಯ್! ಕಳ್ಳ. ನಾನೀ ರೇಷನ್ ಹಂಚೋವರೆಗೂ ಬಾಯಿ ಬಿಟ್ಟಿಯೋ ಉಳಿದಿರೋ ಚಡ್ಡಿನೂ ಮಾಯ ಮಾಡ್ಬಿಟ್ಟು ಬೀದಿಯಲ್ಲಿ ಓಡಿಸ್ಬಿಡ್ತೀನಿ. ಒಳ್ಳೆ ಹುಡುಗ. ಡುಮ್ ಡುಮ್ ಡಿಗಾ ಡಿಗಾ. ಡುಮ್ ಡುಮ್ ಡಿಗಾ ಡಿಗಾ. ಶಾಬಾಸ್ ಡುಮ್ ಡುಮ್. ತಾಳ್ರೋ, ಬಂದ್ರೋ, ಎಲ್ಲ ತಾಳೆ ನಿಮ್ಗೆ ಬಿಟ್ಟಿದ್ದಾಳೆ. ಹೇಗಿದೆ? ಏಯ್ ಮಚ್ಚಿನ ಬಡಿಯ. ಮಮ್ಮಿ, ನಿನಗೆ ಯಾವಾಗ್ಲೂ ನನ್ ಮದ್ವೆ ಯೋಚನೆನೆ. ಇದನ್ ಬಿಟ್ರೆ ಬೇರೆ ವಿಷಯನೇ ಇಲ್ವಾ? ಹೌದು ಕಣೆ, ನಿನಗೂ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳ ವಯಸ್ಸಿ ಬಂದಾಗ ತಾಯಿ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಸರಿ ಸರಿ, ಅದ್ ಬಂದ್ಮೇಲೆ ನೋಡ್ಕೊಂಡ್ರಾಯ್ತು. ಮೈ ಗಾಡ್, ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಬಾ ಡ್ಯಾಡ್. ಬಾ ಮಮ್ಮಿ. ಟಾಟಾ. ಹ್ಯಾಂಡ್ ರೈಟಿಂಗ್ ರಾಧಾ, ನೀನಾ? ಹೇಗಿದ್ಯಾ ರಾಧಾ? ನಾನ್ ಹೇಗಿದ್ರೆ ನಿನಗೇನು? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಜ ತಿಳಿಸೋಣ ಅಂತ. ನಿಜ ಏನು ಅನ್ನೋದು ನೀನ್ ಟೀಚರ್ನ ರೇಪ್ ಮಾಡಿದ ದಿವಸನೇ ಗೊತ್ತಾಯ್ತು. ರಾಧಾ, ನೀನು ನನ್ನ ಛೇ, ನಿನ್ನನ್ ಒಳ್ಳೆಯವನು ಅಂತ ತಿಳ್ಕೊಂಡಿದ್ ನನ್ ತಪ್ಪು. ಲಂಕೇಶ್ ಎಷ್ಟು ಸಾರಿ ನಿನ್ ಸಹವಾಸ ಮಾಡ್ಬೇಡ ಅಂದ್ರೂ ಕೇಳಲಿಲ್ಲ. ಇನ್ಮೇಲೆ ನನ್ನ ಹತ್ರ ಮಾತಾಡ್ಬೇಡ, ಹೊರಟೋಗು. ಬಾರೆ ಹೋಗೋಣ. ರಾಧಾ, ಏನು ನೋಡ್ದೆ ಡುಮ್ ಡುಮ್, ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಸ್ವಲ್ಪನೂ ಕೇಳದೆ ಹೊರಟೋಗ್ಬಿಟ್ಲು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇವತ್ತೆಲ್ಲ ನಾಳೆ ನಿಜಾಂಶ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ನಿನ್ನ ಹತ್ರಕ್ಕೆ ಬರ್ತಾಳೆ. ಬಾ. ಗೋಪಿ, ಏನ್ ಅಷ್ಟೊಂದ್ ಜನ ನಿಂತ್ಕೊಂಡವ್ರೆ? ಅದ್ ಟಿವಿನಪ್ಪ, ಟಿವಿ ಅಂಗಡಿಯಲ್ಲಿ ಟಿವಿ ನೋಡ್ತಾವ್ರೆ. ಹಾಗಂದ್ರೆ ಬಾ ತೋರಿಸ್ತೀನಿ. ಗೋಪಿ, ಏನದು? ಏನು ಅಂತ ನನಗ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ತಾನೇ ನಿನ್ಗೆ ಹೇಳೋದು. ನೀನ್ ನೋಡ್ಬೇಕಾ? ಹ್ಮ್. ಮೊದ್ಲೇ ಹೇಳ್ಬಾರ್ದಾಗಿತ್ತೆ. ಡೂಮ್ ಡೂಮ್ ಡಿಗಾ ಡಿಗಾ. ಡುಮ್ ಡುಮ್ ಡಿಗಾ ಡಿಗಾ. ಇದೇನ್ ಈಜದು ನೋಡೋದು, ನಮ್ಮಲ್ಲಿಗೂ ಈಜ್ತಾರೆ. ಯಾಕೆ ಚೆನ್ನಾಗಿಲ್ವಾ? ಇನ್ನೇನ್ ಬೇಕು? ಕನ್ನಡ ಸಿನಿಮಾ ಆಡ್ಬೇಕು. ಡುಮ್ ಡುಮ್ ಡಿಗಾ ಡಿಗಾ. ಎಲ್ಲ ಸರಿಯಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡಿ. ಸರಿ ಸರ್. ನಾನು ಗೆಲ್ಲ ಚೇರು ಚೇರು. ನನ್ನ ಮಗಳೇ, ನನ್ ಚೇರ್ ತಗೊಂಡು ನನ್ನ ಅಂಗಡಿ ಮುಂದೆ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದೀಯಾ? ಸದಾಶಿವ, ಪೊಲೀಸಿಗೆ ಫೋನ್ ಮಾಡು. ಅವನೇ ಲಂಕೇಶ. ಏನೇನ್ ಬೇಕು ಆರ್ಡರ್ ಮಾಡ್ರ? ಒಂದ್ ಪ್ಲೇಟ್ ಚಿಕನ್ ಕಬಾಬ್, ಓಕೆ ಸರ್. ಮಸಾಲ, ಆಯ್ತು ಸರ್. ಮಟನ್ ಬಿರಿಯಾನಿ, ಜಿಂಜರ್ ಚಿಕನ್. ಸರ್. ಓಕೆ. ಹೌದಾ?
ಎಲ್ಲ ತಿಂದಾಕ್ಬಿಟ್ಟೇನೋ ನಾನಲ್ಲ ಗುರು. ಕುಡಕ್ ನನ್ ಮಗನೇ. ಹೇ ಬೇರೆ ಯಾಕೆ ಲೇಟು? ಸಾರಿ. ಸಾರಿ ಅಂತ ತಗೋ ಗುರು. ತಿನ್ನು ಗೋಪಿ, ನೀನು ಬಾ ತಿನ್ನು. ನಾನು ಆಮೇಲೆ ತಿಂತೀನಿ. ಗಣೇಶ ಬರ ಹೇಳಿ. ಏನ್ ಸಾ? ನೀ ಏನ್ ಕೆಲಸ ಮಾಡಕ್ ಬಂದಿದೆಯೋ ಇಲ್ಲ ತರ್ಲೆ ಮಾಡಕ್ ಬಂದಿದೆಯೋ? ಯಾಕೆ ಸಾ? ಅಲ್ಲಯ್ಯ, ಬಂದು 3 ದಿನ ಆಗಿಲ್ಲ, 300 ಕಂಪ್ಲೇಂಟ್ ಅಲ್ಲಯ್ಯ. ಯಾರು ಸರ್ ಹೇಳಿದ್ದು? ಗಿರಾಕಿಗಳು. ನೀವು ಕುಡ್ಕರ್ ಮಾತೆಲ್ಲ ಕೇಳ್ತಿರಲ್ಲ ಸರ್. ಯೋ, ನಂಗೆ ಬೇಕಾಗಿರೋದು ಗಿರಾಕಿಗಳು, ನೀನಲ್ಲ ಹೋಗಯ್ಯ. ಸರ್ ಟ್ರೇ ಸರ್, ಚಿಕನ್ ಸರ್. ಚಿಕನ್ ಕಿಚನ್ ಇರ್ಬೇಕು, ಹೋಗಿ ನೋಡು. ಇಲ್ಲ ಸರ್, ಇಲ್ಲ ಇಟ್ಟಿದ್ನಲ್ಲ ಸರ್. ಯೋ, ಅದಕ್ಕೆ ಮತ್ತೆ ನಿಮ್ಮನ್ನೆಲ್ಲ ಕಂಪ್ಲೇಂಟ್ ಮಾಡೋದು. ಹೋಗಿ ಕೆಲಸ ನೋಡಯ್ಯ. ಬಂದ್ಬಿಟ್ಟ ಇಲ್ಲಿ. ಸರಿ ಸರ್. ಯೋ, ಬರ ಇಲ್ಲಿ. ಯಾಕಯ್ಯ ಸರ್ವಿಸ್ ಲೇಟ್ ಆಗಿ ಮಾಡ್ತಾ ಇದೀಯಾ? ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಇನ್ಮೇಲೆ ಯಾವ ತಪ್ಪು ಮಾಡಲ್ಲ. ಹೋಗ್ ಕೆಲಸ ನೋಡಯ್ಯ. ಸರಿ ಸರ್. ಸರ್ ಟ್ರೇ ಸರ್, ಚಿಕನ್ ಸರ್, ಇಲ್ಲ ಇಟ್ಟಿದ್ನಲ್ಲ ಸರ್. ನಿಂಗೇನಾದ್ರು ತಲೆಗಿಲೆ ಕೆಟ್ಟೈತೇನಯ್ಯ? ಚಿಕನ್ ಟ್ರೇ ಅಂತ ಬಡ್ಕೋತಾನ ಇದೆಯಾ ಅವಾಗಿಂದ? ನಿನ್ನಂತವ್ರು 4 ಜನ ಕೆಲ್ಸಕ್ಕೆ ಮಾಡಿಕೊಂಡ್ಬಿಟ್ರೆ ಇರೋ ಮನೆ ಮಠ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಅಂತ ಬಡ್ಕೋಬೇಕಷ್ಟೇ. ಹೋಗಯ್ಯ. Have it. ಏನೋ ಇದಿಷ್ಟೊಂದು ಬಿಲ್ಲು? ಎಲ್ಲ ನಾವು ಆರ್ಡರ್ ಮಾಡಿ ನಿಜ ಗುರು, ಆದ್ರೆ ನಾವು ತಿನ್ಲಿಲ್ಲ ಗುರು. ಇನ್ಯಾರು ತಿಂದ್ರು? ಎಲ್ಲ ಅವ್ರು ತಿಂದ್ರು ಗುರು. ಏಯ್, ಎಳ್ಕೊಂಬರ ಅವನ್ನ. ಗೋಪಿ ಗುರು. ಏಯ್, ಗೋಪಿ ಹೇಳೋ ಮೇಲೆ.
ಮುಖ ನನ್ ಮಗನ ಇಲ್ಲಿದ್ದೆ ಮಾಡ್ತಿದ್ಯಾ? ಇದ್ದಾಳೆ? ಡುಮ್ ಡುಮ್. ಏಯ್ ಏ ಡುಮ್ ಡುಮ್. ಇದ್ದಾಳೆ? ಡುಮ್ ಡುಮ್. ಡುಮ್ ಡುಮ್. ಏ ಡುಮ್ ಡುಮ್. ಏ ಡುಮ್ ಡುಮ್. ಡುಮ್ ಡುಮ್ ಅಜ್ಜಿನ ಬಡಿಯ. ನಿಮ್ ಅಕ್ಕನ ಹುಚ್ಚೇನಾದ್ರೂ ಕಡಿಮೆ ಆಯ್ತೇನೆ? ಇಲ್ಲ ರಾಧಾ, ಹೋದ್ ತಿಂಗಳು ಕಡಿಮೆ ಇತ್ತು, ಆದ್ರೆ ನಾವು ಊರ್ಗ್ ಹೋಗಿ ಬರೋಷ್ಟ್ರಲ್ಲಿ ಮತ್ತೆ ಹುಚ್ಚು ಹೆಚ್ಚಾಯ್ತಂತೆ. ಹೌದಾ? ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾನು ನಿಮ್ಮ ಅಕ್ಕ ನೋಡಿ ತುಂಬಾ ದಿನ ಆಯ್ತು, ಹೋಗಿ ನೋಡ್ಕೊಂಡ್ ಬರೋಣ. ನಡಿ. ಮನೆ ಮಠ ಅಂತ ಒಂದು ನಿಗಾ ಬಾಡುವ ಬೇಕು ತಂದು. ಓ ಆಗ್ಲೇ ಮನೆ ಬಂದ್ಬಿಟ್ಟೈತೆ. ತಂಗಿ ಸತ್ಯ, ಸತ್ಯಭಾಮ. ಓಹೋ ಏನಣ್ಣ ಹೇಳಿದ ಕೇಳದೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಹೆಣ್ಣೆತ್ತೋರು ಗಂಡು ಹುಡಿಕೊಂಡು ಅಲಿಬೇಕಾದ್ದು ಲೋಕಾರೂಢಿ ಕಣಮ್ಮ. ನನ್ನ ಅದೃಷ್ಟ ಎಲ್ಲಾದ್ರಲ್ಲೂ ಕೋಟ. ಹೆಣ್ಣಿರೋ ಮನೆಗ್ ನಾನೇ ಅಲಿಬೇಕಾಗೈತೆ. ಯಾಕೆ ಅಂದ್ರೆ ಅಂತ ಅಪಾಪೋಲಿ ನನ್ನ ಮಗನ್ಗೆ ಅಪ್ಪ ಅದೇ ನೋಡು, ಅದಕ್ಕೆ. ಅಯ್ಯೋ ಅಯ್ಯೋ, ಯಾಕಣ್ಣ ಹಾಗಂತೀಯ? ಲಂಕೇಶ ಬಂಗಾರದಂತ ಹುಡುಗ, ಅಂತ ಮಗನ್ನ ನೀನು ಪಡಿಬೇಕಾದ್ರೆ ಪೂರ್ವ ಜನದ ಪುಣ್ಯ ಮಾಡಿರ್ಬೇಕು. ನೀನೊಬ್ಬಳು ಒಬ್ದೆ ನೋಡು, ಇನ್ ಸಾಕು. ಇನ್ ಯಾವ ಬೇಕು ನನ್ನ ಮಗ ಒಪ್ಲಿ ಬಿಡ್ಲಿ. ಲೋ ಲಂಕೇಶ, ಎಲ್ಲೋದ್ರು ಕರ್ನಾಟಕದಲ್ಲಿ ಜೈ ಅಂತ ಜೈಸ್ಕೊಂಡ್ ಬತ್ತಿ ಹಾಕೋಣ ಮಗನೇ. ಬಾಮ, ನನ್ ಸೊಸೆ ಎಲ್ಲಿ ಕಾಣಿಸ್ತಾ ಇಲ್ಲ? ರಾಧಾ ಕಾಲೇಜಿನಿಂದ ಬಂದಿಲ್ಲ ಭಾವ. ಓ ಮೀಸೆ ಮಾವ, ನೀನ್ ಇನ್ನು ಮನ್ಲೇ ಇದೀಯಾ? ಟಿವಿ ಶಾಪಿಗೆ ರಜೆ ಕೊಟ್ಟು ಮನೇಲಿದ್ದೀನಿ. ಓ ಜರುಕೋ, ಕೂತ್ಕೋತೀನಿ. ಬಾಬಾ, ನೀನ್ ಇದ್ದಿದ್ದು ಒಂಥರ ಒಳ್ಳೇದೇ ಆಯ್ತು. ಅಂದಂಗೆ ಬಂದ್ ವಿಷಯನೇ ಮರ್ತ್ಬಿಟ್ಟಿದ್ದೆ. ಬಾಮ, ದೇವಸ್ಥಾನ ಶಿವರಾಮಯ್ಯನವ್ರು ಸಿಕ್ಕಿದ್ರು. ಮುಂದಿನ ಕಾರ್ತಿಕ್ ಮಾಸದಲ್ಲಿ ಲಗ್ನಗಳು ಚೆನ್ನಾಗವೆ, ಇಟ್ಕೊಂಡ್ಬಿಡು ನಾಗೇಗೌಡ ಅಂತ ಹೇಳವ್ರೆ. ಹಂಗೆ ಮುಂದಿನ ಶುಕ್ರವಾರ ಲಗ್ನ ಕಟ್ಟಿಸ್ಬಿಡೋಣ ಅಂತ. ಸೌಭಾಗ್ಯ ಅವ್ರನ್ನ ನೋಡ್ಬೋದಾ? ನೋಡ್ಬೋದು. ಥ್ಯಾಂಕ್ ಯು. ಟೀಚರ್ ರಾಧಾ, ಚೆನ್ನಾಗಿದೀಯಮ್ಮ? ಚೆನ್ನಾಗಿದ್ದೀನಿ ಟೀಚರ್. ನಿಮ್ಮನ್ನ ಈ ಪರಿಸ್ಥಿತಿ ನೋಡೋಕೆ ತುಂಬಾ ಬೇಜಾರಾಗುತ್ತೆ. ಆ ರಾಸ್ಕಲ್ ಗೋಪಿ ನಿಮ್ ಜೀವನನ ಹಾಳು ಮಾಡ್ಬಿಟ್ಟ. ಗೋಪಿನಾ? ಛೇ, ಗೋಪಿ ಅಲ್ಲ ನನ್ ಹಾಳು ಮಾಡಿದ್ದು. ಏನ್ ಹೇಳ್ತಾ ಇದ್ದೀರಾ ಟೀಚರ್? ಮತ್ತೆ ನಿಮ್ಮನ್ನ ಹೇಳಿ. ಆ ನೀಚ. ಹೇಳಿ. ಆ ರಾಕ್ಷಸ ಮೃಗದ ನನ್ ಮೇಲ್ ಬಿದ್ದು ನನ್ ಶೀಲ ಹಾಳು ಮಾಡಿದ್ರಿಂದ ನನಗ್ ಸಡನ್ ಶಾಕ್ ಆಗಿ ಒದ್ದಾಡ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ನನಗೆ ಎಚ್ಚರ ಆದಾಗ ಈ ಆಸ್ಪತ್ರೆ ಬೆಡ್ ಮೇಲಿದ್ದೆ. ದೇವ್ರೆ ನನ್ನ ಇವತ್ತು ಹಾಸ್ಪಿಟ್ಲಿಗೆ ಕಳಿಸ್ತಾ ಅಂತ ಕಾಣುತ್ತೆ. ನಾನಿವತ್ತು ಇಲ್ಲಿಗೆ ಬರ್ದೇ ಇದ್ದಿದ್ರೆ ನಿಜವಾದ ವಿಷಯ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಪಾಪ ಗೋಪಿ ಅಪರಾಧಿ ಅಂತ ಊರ್ನಿಂದ ಹೊರಗೆ ಹಾಕಿದ್ರು. ನಾನು ಕೂಡ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ ಟೀಚರ್. ಗೋಪಿ ತುಂಬಾ ಒಳ್ಳೆಯವನು. ಅವನ್ ತರ್ಲೆ ಆದ್ರೂ ಅವನ್ ಮನ್ಸು ತುಂಬಾ ಒಳ್ಳೇದು ಟೀಚರ್. ರಾಧಾ, ಗೋಪಿ, ಎಲ್ರ ಹಾಗೆ ನಾನು ನಿನ್ನ ತಪ್ಪು ತಿಳ್ಕೊಂಡು
ನಿನ್ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡು. ನಿಂದೇನು ತಪ್ಪಿಲ್ಲ ರಾಧಾ, ಎಲ್ಲ ನನ್ನ ಹಣೆ ಬರ. ಹೀಗೆಲ್ಲ ಮಾತಾಡ್ಬೇಡ ಗೋಪಿ, ಇದಕ್ಕೆಲ್ಲ ನಾನೇ ಕಾರಣ. ಬಿಡಿ ಮೇಡಮ್ ಅವರೇ, ಆಗಿದ್ದಾಗೋಯ್ತು. ಸದ್ಯ ನೀವು ಸಿಕ್ಕಿದ್ರಲ್ಲ, ಅದೇ ನನ್ ಪುಣ್ಯ. ರಾಧಾ, ಈಗ್ಲಾದ್ರೂ ಗೊತ್ತಾಯ್ತಾ ನಿಜವಾದ ವಿಷಯ ಏನು ಅಂತ? ಗೊತ್ತಾಯ್ತು ಗೋಪಿ. ಗೋಪಿ ಬಾ, ಯಾರು ಇಲ್ದಿರೋ ಜಾಗಕ್ಕೆ ಹೋಗಿ ನಾವಿಬ್ರೇ ಕೂತ್ಕೊಂಡು ತುಂಬಾ ಮಾತಾಡ್ಕೊಂಡು ಬರೋಣ. ಬರ್ತಾ ಬರ್ತಾ ನಿನ್ನ ವರ್ತನೆ ಹತ್ತು ಮೀರಿ ಹೋಗ್ತಾ ಇದೆ. ಇನ್ನೊಂದ್ಸರಿ ಮನೆಯಿಂದ ಹೊರ ಕಾಲಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಯಾಕೆ? ಆ ಥರ್ಡ್ ಕ್ಲಾಸ್ ಗೋಪಿ ಜೊತೆ ತಿರುಗಬೇಡ ಅಂತ ಎಷ್ಟೆಲ್ಲ ಹೇಳಿಲ್ಲ ನಿನ್ಗೆ? ಥರ್ಡ್ ಕ್ಲಾಸ್ ಅವನಲ್ಲ, ನೀನು. ಥರ್ಡ್ ಕ್ಲಾಸ್ ಅಂತ ಹೇಳ್ತೀಯ? ಎಷ್ಟೇ ಕೋಪ ನಿನ್ಗೆ? ಲಂಕೇಶ್, ಶ್ರೀಮಂತ್ಗೆ ಸೊಕ್ ನಿಂತ್ ಕಣ್ ಹೆಣ್ಮಕ್ಳು ಬಾಳ್ ಹಾಳ್ ಮಾಡ್ತಿರೋ ನೀನು ಬರೀ ಥರ್ಡ್ ಕ್ಲಾಸ್ ಮಾತ್ರ ಅಲ್ಲ, ಯು ಆರ್ ಎ ಬ್ರೂಟ್. ಬ್ರೂಟ್ ಅಲ್ದೆ ಇನ್ನೇನು? ಆ ಟೀಚರ್ ಲಲಿತನ ರೇಪ್ ಮಾಡಿದ್ದು ನೀನು. ರೇಪ್ ಮಾಡಿದ್ದು ನಾನಲ್ಲ, ಗೋಪಿ. ಶಟ್ ಅಪ್. ಅವನು ಮಾಡಿದ ಕೆಲ್ಸಕ್ಕೆ ಊರ್ ಜನರೇ ಸಾಕ್ಷಿ. ಲಂಕೇಶ್, ನೀನ್ ಊರ್ ಜನಕ್ಕೆಲ್ಲ ಮೋಸ ಮಾಡಬಹುದು, ಆದ್ರೆ ನನಗಲ್ಲ. ನಿಜವಾದ ವಿಷಯ ಏನು ಅಂತ ಲಲಿತಾ ನನ್ಗೆಲ್ಲ ಹೇಳಿದ್ಲು. ಹೇಳಕ್ ಅವಳೆಲ್ಲಿದ್ದಾಳೆ? ಇಲ್ಲೇ ಮೆಂಟಲ್ ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ. ಈಗ ಅವಳು ಪೂರ್ತಿ ಗುಣವಾಗಿದ್ದಾಳೆ. ಅವಳೇ ನನ್ಗೆ ಈ ವಿಷಯ ಎಲ್ಲ ಹೇಳಿದ್ದು. ಯಾವಳ ಹೇಳಿದ್ ಮಾತ ನಂತ್ಯ? ಮರ್ಯಾದೆಯಾಗಿ ತಲೆ ತಗ್ಸಿ ತಾಳಿ ಕಟ್ಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆ ಗೋಪಿನ ಟೀಚರ್ನ ಕೊಲೆ ಮಾಡಿ ಸಮಾಧಿ ಮಾಡ್ಬಿಡ್ತೀನಿ. ಅತ್ತೆ ಅತ್ತೆ, ಬನ್ನಿ ಗಣಪ್ಪ. ಲಂಕೇಶು, ಏನಪ್ಪ ಏನಾಯ್ತು? ನೋಡತ್ತೆ ಅವಳನ್ನ, ಚಿಕ್ಕ ಹುಡುಗಿ ತರ ಹುಚ್ಚುಚ್ಚಾಗಾಡ್ತಾಳೆ. ನೀನಾದ್ರೂ ಸರಿಯಾಗಿ ಬುದ್ಧಿ ಹೇಳು. ರಾಧಾ, ಅಮ್ಮ ನಡೆದ ವಿಷಯ ಏನು ಅಂತ ಗೊತ್ತೇನಮ್ಮ? ನೋಡಮ್ಮ, ರಕ್ತ ಸಂಬಂಧ ಬೇಡ ಅಂತ ಬೇರೆ ಯಾರೋ ದಿಕ್ಕಿರಿದವ್ರನ್ನ ಕಟ್ಕೊಂಡ್ರೆ ಜೀವನದಲ್ಲಿ ಸುಖ ಸಿಗಲ್ಲ ಕಣಮ್ಮ. ನೋಡು, ಈ ಆಸ್ತಿ ಅಂತಸ್ತು ಎಲ್ಲ ನಮ್ಮ ಅಣ್ಣ ಕೊಟ್ಟು ಭಿಕ್ಷೆ. ಅದು ಅಲ್ದೆ ಲಂಕೇಶನ ಮಾತು ಹೊರಟಾದ್ರು ಮನಸ್ಸು ಮಾತ್ರ ತುಂಬಾ ಒಳ್ಳೇದು. ಬೇಡ ಅನ್ಬೇಡಮ್ಮ. ಅಮ್ಮ, ನಾ ಹೇಳೋದ್ ಕೇಳಮ್ಮ. ಅಲ್ಲಮ್ಮ, ನೀನ್ ಸುಖವಾಗಿರ್ಬೇಕು ಅಂತ ತಾನೇ ನಮ್ಮ ಆಸೆ. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಮ್ಮ. ಏನಣ್ಣ ಒಂಥರ ಇದೆಯಾ? ಮೇಡಮ್ಗೆ ನಾನೇ ರೇಪ್ ಮಾಡಿದ್ದು ಅಂತ ಆ ರಾಧನೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀರಾ? ಯಾವತ್ತೂ ಅದ್ ಕೇಸ್ಗೆ ಸಾಕ್ಷಾಧಾರ ಎಲ್ಲಿದೆ? ಹೇಗೆ ಅವಳು ಹುಚ್ಚಿಡ್ದಿದೆಯಲ್ಲ? ಹಿಡಿದಿರೋ ಹುಚ್ಚು ಬಿಟ್ಟು ಹೋಗಿ ವಿಷಯನೆಲ್ಲ ರಾಧನ್ಗೆ ಅವಳೆ ಹೇಳಿದಾಳೆ. ಈಗ ನನಗೆ ಹುಚ್ಚಿಡಿಯೋದು ಬಾಕಿ. ಏನು ವರಿ ಮಾಡ್ಬೇಡ ಗುರು, ಹೂ ಅನ್ನು. ಅವಳು ಈಗ್ಲೇ ಮರ್ಡರ್ ಮಾಡಿ ನಾನು ಯಾರಿಗೂ ಸಿಗದ ಹಾಗೆ ಸುಟ್ಟು ಹಾಕ್ಬಿಡ್ತೀವಿ. ಮರ್ಡರ್ ಈಗ್ಲೇ ಬೇಡ, ಮೊದ್ಲು ರಾಧನ್ಗೂ ನನಗೂ ಮದ್ವೆ ಆಗ್ಲಿ, ಆಮೇಲೆ ನೋಡೋಣ. ಲಂಕೇಶ್, ಒಂದ್ ಕೆಲ್ಸ ಮಾಡೋಣ. ಆ ಟೀಚರ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ನೀನಾಗ ಪ್ರತಿದಿನ ಯಾವ ರೀತಿ ಬೇಕೋ ಆಗ ಎಂಜಾಯ್ ಮಾಡ್ಬೋದು. ಹಾ, ಏನ್ ಹೇಳ್ತೀಯಾ? ಈ ಗೆಸ್ಟ್ ಹೌಸ್ ಅಲ್ಲಿ ಇಟ್ರೆ ಯಾರಿಗೂ ಗೊತ್ತಾಗಲ್ಲ. ಓಕೆ. ಹೊಸ ಮಿಸ್. ಇನ್ನೂ ಚೆನ್ನಾಗೆ ಕಾಣಿಸ್ತೀಯ. ಪೊಗರಿನ್ನೂ ಅಡಗಿಲ್ಲ. ಆವತ್ತು ನಿನಗಾದ ಅವಮಾನಕ್ಕೆ ಈ ಲೋಕನ ಬಿಟ್ಟು ಹೋಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬದುಕಿ ನಡೆದ ವಿಷಯನೆಲ್ಲ ರಾಧನ್ಗೆ ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಲಂಕೇಶ್, ರಾಧಾಗೆ ಅಲ್ಲ, ನೀನ್ ಮಾಡಿರೋ ಈ ಹಲ್ಕ ಕೆಲ್ಸನ ಇಡೀ ಲೋಕಕ್ಕೆ ಹೇಳಿ ನಿನ್ ಮರ್ಯಾದೆ ತೆಗಿತೀನಿ. ಈ ಜನ್ಮದಲ್ಲಿ ನೀನು ರಾಧಾನ ಮದ್ವೆ ಆಗದೆ ಇರೋ ಹೋಗ್ ಮಾಡ್ತೀನಿ. ನನ್ ಬಾಳ್ಗೆ ಕಪ್ಪು ಮಸಿ ಬೆಳ್ಬಿಟ್ಟಿಲ್ಲ, ಅದಕ್ಕಿಂತ ಈ ಏಟು ದೊಡ್ಡದೇನಲ್ಲ ಬಿಡು. ಗೋಪಿ ಮೇಲೆ ಅಪವಾದ ಹೊರಿಸಿ ಈ ಊರ್ ಬಿಟ್ಟು ಓಡಿಸಿ ದೊಡ್ಡ ಮನುಷ್ಯನ್ ತರ ತಿರುಗ್ತಾ ಇದೆಯಲ್ಲ. ನಿನ್ ಕೈ ಬೇಡಿ ಹಾಕ್ಸಿ ಬೀದಿಲ್ ಮೆರವಣಿಗೆ ಮಾಡಿಸಿ ಜನಗಳ ಕೈಯಿಂದ ಥೂ ಅಂತ ಉಗಿಸ್ತಾ ಇದ್ರೆ ನನ್ನ ಹೆಸರು ಲಲಿತಾನೇ ಅಲ್ಲ.
ಅಯೋಗ್ಯ ನನ್ನ ಮಗನೇ. ಜಾಸ್ತಿ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ನರಿ ನಾಯಿಗೆ ಹಾಕ್ಬಿಡ್ತೀನಿ. ಏನೋ ಮಾತಾಡ್ತಾ ಇದೀಯಾ ಬೇಕೂಫ? ನೀನ್ ನಿಜವಾಗ್ಲೂ ಗಂಟಾಗಿದ್ರೆ ಬಾರೋ. ಕೆಂಪ ನನ್ನ ಮಕ್ಕಳ ನೀವು ಬಂದ್ರಲ್ಲ. ಆ ಮಾಡ್ತೀನಿ ನನ್ನ ಮಕ್ಕಳ ನೋಡ್ಕೊಂಡ್ರ ಅವ್ನ ಕೈ. ರಾಧಾ, ಯಾಕಮ್ಮ ಈ ತರ ಹಠ ಮಾಡ್ತಾ ಇದೀಯಾ? ಅವನೇನು ಕುರುಡ್ನ ಕುಂಟ್ನ? ನಿಮ್ ಸೋದ್ರ ಮಾವ ತಾನೆ ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ನೋಡು. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ನಾನು ಹೇಳ ನೋಡ್ಬೇಕಾಗತ್ತಷ್ಟೇ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಸರಿಮ್ಮ, ನೀನ್ ಹೇಳ್ದಾಗೆ ಕೇಳ್ತೀನಿ. ನನ್ ಬಂಗಾರ. ಬನ್ನಿ ಬನ್ನಿ. ಶುಭಮಸ್ತು. ವಿವಾಹ ಮಹೋತ್ಸವ ನಿಶ್ಚಿತಾರ್ಥ ಪತ್ರಿಕೆ. ನಡೆಯಮ್ಮ. ಶ್ರೀರಂಗಪಟ್ಟಣ ತಾಲ್ಲೂಕು ನಗುವಿನಹಳ್ಳಿ ಶ್ರೀಮಾನ್ ನಾಗೇಗೌಡರ ಏಕಮಾತ್ರ ಸುಪುತ್ರ ಚಿರಂಜೀವಿ ಲಂಕೇಶ್ ಎಂಬವರನಿಗೆ ಬೆಂಗಳೂರು ಕೆಂಚನಕಟ್ಟೆ ಸಿದ್ದೇಗೌಡರ ಏಕಮಾತ್ರ ಸುಪುತ್ರಿ ಹರಿಶಿನ ಕುಂಕುಮ ಶೋಭಿತಳಾದ ಸೌಭಾಗ್ಯವತಿ ರಾಧಾ ಎಂಬುದನ್ನು ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಬದಲಾಯಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮೇಡಮ್ ಅವರೇ, ಏನ್ ಗೋಪಿ? ರಾಧಾ ಲಂಕೇಶ್ಗೆ ನಿಶ್ಚಿತಾರ್ಥ ಆಗೋಗ್ಬಿಟ್ಟು ಮದುವೆಗೆ ಅಂತ ನಗುನಳ್ಳಿ ಹೋಗಿದ್ದಾರೆ. ಹೌದಾ? ಹೌದು ಟೀಚರ್. ನೀವು ಬಂದು ನಿಜ ಹೇಳಿ ಮದುವೆ ನಿಲ್ಲಿಸ್ತಾ ಇದ್ರೆ ಆ ರಾಕ್ಷಸಂಗು ರಾಧಂಗು ಮದುವೆ ನಡೆದು ಹೋಗ್ಬಿಡುತ್ತೆ. ಆಮೇಲೆ ನಾನು ನಿರಪರಾಧಿ ಅಂತ ಸಾಬೀತ್ ಮಾಡಕ್ಕಾಗಲ್ಲ. ಬೇಗ ಬನ್ನಿ ಟೀಚರ್. ಗೋಪಿ, ನಾನು ಈಗ್ಲೇ ಬರೋಕ್ ಸಾಧ್ಯ ಇಲ್ಲ.
ಈ ವಿಷಯನ ಡಾಕ್ಟರ್ ಹತ್ರ ನಾನು ಆಗ್ಲೇ ಮಾತಾಡಿದ್ದೀನಿ. ನಾಳೆ ನನ್ಗೆ ಒಪ್ಪಿಗೆ ಸಿಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನ್ ಖಂಡಿತ ಬರ್ತೀನಿ. ಗೋಪಿ ಅಳ್ಬೇಡಿ ತಾಯಿ, ನಿಮ್ ಮಗನಿಗೆ ಏನೂ ಆಗಿಲ್ಲ. ಯಾರದು? ಯಾರದು? ಬನ್ನಿ ನನ್ನ ಹಿಂದೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ನನ್ ಮಗ ಗೋಪಿ? ಯೋ, ಎಲ್ಲಿ ನನ್ ಮಗ ಗೋಪಿ? ಎಲ್ಲಿ ನನ್ ಮಗ ಗೋಪಿ? ಯಾರು ಕಾಣಿಸ್ತಾನೆ ಇಲ್ಲ. ಗೋಪಿ, ಗೋಪಿ, ಗೋಪಿ. ನಾನೇ ಕಣಮ್ಮ ನಿನ್ ಮಗ ಗೋಪಿ. ನೀನೇನೋ? ಕಣಮ್ಮ. ಅಯ್ಯೋ, ಎಷ್ಟು ಚಂದ ಕಾಣಿಸ್ತಿದ್ಯಲ್ಲ ನನ್ ಕಂದ. ನೀನ್ ಇಲ್ಲಿದ್ಯಾ ಅಂತ ನನ್ನನ್ನು ಯಾರೋ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ. ಯಾರದು? ಎಲ್ಲಿಗೆ ಹೋದ್ರು? ಹೋಗ್ಲಿ ಬಿಡು, ಯಾರಾದ್ರೆ ನಂಗೇನಂತೆ. ನೀನ್ ಬಂದ್ಯಲ್ಲ, ನಂಗಷ್ಟೇ ಸಾಕು. ಎಲ್ಲೋಗಿದ್ದು ಗೋಪಿ? ನಾನು ಇಷ್ಟು ದಿವಸ ಬೆಂಗಳೂರಲ್ಲಿದ್ದೆ ಅಮ್ಮ. ನಾನ್ ನಿರಪರಾಧಿ ಅಂತ ಸಾಬೀತ್ ಮಾಡೋವರೆಗೂ ನಮ್ಮೂರಿಗೆ ಕಾಲಿಡಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದೆ. ಆ ಕೆಟ್ಟ ಕೆಲ್ಸ ಮಾಡಿದವ್ರು ಯಾರೋ? ಅವನೇ ನಾಗೇಶ್ವರ ಮಗ ಲಂಕೇಶ. ಅವನಾ? ಹೌದಮ್ಮ, ಅವನ್ ಮಾಡೋದನ್ನ ನಾಳೆ ಸಾಕ್ಷಿ ಸಮೇತ ಸಾಬೀತ್ ಮಾಡ್ತೀನಿ. ಆಮೇಲೆ ನಿನ್ ಸೊಸೆನ್ ಇಲ್ಲಿಗೆ ಬರ್ತೀನಿ. ಸೊಸೆ? ಯಾರೋ ಅದು? ಅದೇ ಅಮ್ಮ, ರಾಧಾ. ಏನೋ ನೀನ್ ಹೇಳ್ತಾ ಇರೋದು? ನಾಳೆ ಅವಳಿಗೂ ಲಂಕೇಶಪ್ಪಂಗೂ ಮದುವೆ. ಇರ್ಲಿ ಇರ್ಲಿ, ನಾಳೆ ನೀನೇ ನೋಡುವೆ ಅಂತೆ ರಾಧನ್ನ ಯಾರು ಮದುವೆ ಆಗ್ತಾರೆ ಅಂತ. ಏನೋ ಕಣಪ್ಪ, ನೀ ಹೇಳೋದೊಂದು ಅರ್ಥ ಆಗ್ತಾ ಇಲ್ಲ. ಏನು ಬಾಯ್ಲಿ. ಯಾಕೆ ಬಂದೇರಮ್ಮ? ಏನಾಗೈತಿ ಇವಂಗೆ? ಬಹಳ ದಿವಸ ಮೇಲೆ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ರೆ ಮಧ್ಯ ಕೂಗ್ತಿಯಲ್ಲ. ಏನು ಅಮ್ಮನ ಹತ್ರ ಬಾಳ ರೈಲ್ ಬಿಡ್ತಿದ್ದೆ? ಏನ್ ರೈಲ್ ಬಿಡೋದು, ಅಮ್ಮನ ಹತ್ರ ನಡೆಯೋ ವಿಷಯ ಹೇಳ್ತಾ ಇದ್ದೆ. ಏ, ಆಡಿ ಬಾಯಿ ನೈಸ್ಕೊಳ್ಳೋದಕ್ಕಿಂತ ಮಾಡಿ ಮೀಸೆ ಮೇಲೆ ಕೈ ಹಾಕಬೇಕು, ಆಗ ಗಂಡಸು ಅಂತಾರೆ. ಏನ್ ಮಾಡೋದು ಇವಾಗ? ಏನ್ ಮಾಡದ ಮಾಡಿ ತೋರಿಸ್ತೀನಿ, ನೋಡ್ತೀನಿ. ಗುರು ಗುರು, ರಾಧಾ ಮೇಲೂ ಕಾಣ್ತಾ ಇಲ್ಲ ಗುರು. ಅದ್ ನನಗೂ ಗೊತ್ತು. ಮಂಕ್ ನನ್ ಮಕ್ಳ, ಹೋಗ್ ಹುಡುಗ್ರು. ಡುಮ್ ಡುಮ್ ಡಿಗಾ ಡಿಗಾ. ರಾಧಾ, ಗೋಪಿ, ರಾಧಾ, ರಾಧಾ. ಗೋಪಿ, ಗೋಪಿ. ಇದು ಕನಸು ನನಸು ನಂಬಕ್ಕಾಗ್ತಿಲ್ಲ ಗೋಪಿ. ಇದು ನನಸೇ ರಾಧಾ. ನಾವ್ ಈ ಜನ್ಮದಲ್ಲಿ ಸೇರ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಲವಂತವಾಗಿ ಆ ಲಂಕೇಶನ್ ಜೊತೆ ನನ್ ಮದ್ವೆ ಮಾಡ್ಬಿಡ್ತಾರೆ ಅನ್ಕೊಂಡಿದ್ದೆ. ಆ ಲಂಕೇಶನ್ ಜೊತೆ ಮದುವೆ ಮಾಡಕ್ಕೆ ನಾ ಸುಮ್ಮನೆ ಬಿಟ್ಬಿಡ್ತೀನ? ಏನು ಇದು? ಮದ್ವೆ ಹೆಣ್ಣು ಇಲ್ಲಿ ಬಂದಿರೋ ತಿಳಿದ್ರೆ ಗೌಡ್ರು ಸುಮ್ಕೆ ಬಿಟ್ಟಾರ? ಅವತ್ತು ನೀನೇನು ತೆಪ್ಪು ಮಾಡ್ದೇನೆ ಊರಿಂದ ಹೊರಗಾಕಿದ್ರು. ಇವತ್ ನಮ್ಮನ್ನ ನೀನ್ ಲೋಕದಿಂದಾನೇ ಕಳಿಸ್ಬಿಡ್ತಾರೆ. ನೀನ್ ಹೋಗಮ್ಮ. ಅತ್ತೆ, ಇದ್ರಲ್ಲಿ ನಿಮ್ ಮಗನ್ ತಪ್ಪೇನೂ ಇಲ್ಲ. ನಾನು ಅವ್ರನ್ನ ಪ್ರೀತಿ, ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ ಕೈಯಾರೆ ನಮ್ಮಿಬ್ರಿಗೂ ಮದ್ವೆ ಮಾಡ್ಸಿ. ಯಾರು ಏನೂ ಮಾಡೋಕ್ಕಾಗಲ್ಲ. ಆಶೀರ್ವಾದ ಮಾಡಿ ಅತ್ತೆ.
ಅಮ್ಮ ನಿನ್ ದಮ್ಮಯ್ಯ ನಿನ್ ಬ್ಯಾಗ್ ಹೊಂಟೋಗಮ್ಮ. ಗೋಪಿ, ಅಮ್ಮ ಸುಮ್ನೆ ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ನೀನ್ ಆರಾಮಾಗಿ ನಿನ್ ಸೊಸೆನ್ ಪಕ್ಕದಲ್ಲಿ ಕೂರ್ಸ್ಕೊಂಡು ನೋಡ್ತಾ ಇರು. ನಾನು ಮದುವೆ ಏರ್ಪಾಡು ಮಾಡ್ತಾ ಇರ್ತೀನಿ. ಲೋ ಡುಮ್ ಡುಮ್, ಎಲ್ಲೋದ್ಯೋ ಡುಮ್ ಡುಮ್? ಏ ಡುಮ್ ಡುಮ್, ನಿಂದೊಳ್ಳೆ ಕಥೆ ಆಯ್ತು. ನಾನು ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ನಿದ್ದೆ ಹೊಡಿತಾ ಕೂತಿದ್ಯಲ್ಲ. ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ. ಡುಮ್ ಡುಮ್ ಡಿಗಾ ಡಿಗಾ. ಎಷ್ಟು ಚೆನ್ನಾಗ್ ಮಾಡಿದ್ಯಾ. ಹಾಗೆ ನೋಡ್ತಾ ಇರು. ಡುಮ್ ಡುಮ್ ಡಿಗಾ ಡಿಗಾ. ಶಬಾಷ್ ಡುಮ್ ಡುಮ್. ಏನು ಇದು? ತಪ್ಪು ಮಾಡಿದಕ್ಕೆ ಬಸ್ಕಿ ಓಡಿಸ್ತಾ ಇದ್ದೀನಿ. ನೀ ಹಿಂಗೆಲ್ಲ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತೈತೆ ಕಣಪ್ಪ. ಇಂಥ ಜನಗಳಿಗೆಲ್ಲ ಹಿಂಗೆ ಮಾಡಿಸ್ಬೇಕಮ್ಮ. ಅಯ್ಯೋ ನನ್ನ ಮಗನೇ, ಏನೋ ಇದು, ಏನೋ ಇದು ಸರ್ಕಸ್ಸು? ಯಾಕೋ ಹೊಡ್ತೇನೆ ನನ್ನ ಹೊಟ್ಟೆಲಿ? ಅವ್ರೆ ರಾಧಮ್ಮ ಅಲ್ಲಿದ್ದಾರೆ. ರಾಧಾ, ಏನಮ್ಮ ರಾಧಾ, ಚೆನ್ನಾಗಿದ್ಯಾ? ರಾಧಾ ಚೆನ್ನಾಗವಳೇನಮ್ಮ? ರಾಧಾ, ನನ್ನ ಮಗನೇ, ನನ್ನ ಮನೆ ಸೊಸೆ ಆಗ್ಬೇಕಾದಳ ಯಾವ ಮೈದಲ್ಲಿ ಹರ್ಸ್ಕೊಂಡ್ಬಂದ್ಬಿಟ್ಟು ನಿನ್ನ ಅವತ್ತು ಜೀವ ಸಹಿತ ಬಿಟ್ಟೆ ನೋಡು. ಅದ್ ನನ್ ತಪ್ಪು ಕೊಡು. ತರ್ಲೆ ನನ್ ಮಗನೇ, ನಿನ್ನ ಬಡ್ಸಿ ಒಳಗಾಕ್ಬಿಡ್ತೀನಿ. ಯಾಕೋ? ನಾನು ಅವತ್ತೇ ಹೇಳಿದೆ ಪೊಲೀಸರು ಹಿಡ್ಕೊಡಿ ಅಂತ. ಕೇಳಿದ್ರೆ ನನ್ನ ಮಾತನ್ನ? ಇದೊಂದೇ ನಿಂಗೆ ಗೊತ್ತಿರೋದು. ಲೈ, ಈಗಾದ್ರೆ ಏನಾಯ್ತು? ಸ್ವಲ್ಪ ನೋಡ್ತಾ ಇರೋ ಮಗನೇ. ಲೈ ಬಾರೋ. ನಿಂತ್ಕೊಳ್ಳಿ ಗೌಡ್ರೆ. ನಮಸ್ಕಾರ ಮೇಡಮ್ ಅವರೇ, ನೀವೊಬ್ರು ಕಮ್ಮಿ ಇದ್ರಿ ಇಲ್ಲಿ. ಏನ್ ಸಮಾಚಾರ? ಗೌಡ್ರೆ, ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕಾಗಿದ್ದು ಗೋಪಿನಲ್ಲ, ನಿಮ್ ಮಗನ್ನ. ಯಾಕ್ರಮ್ಮ? ಏನ್ ಮಾಡ್ದ? ಮೃಗದಂತೆ ವರ್ತಿಸಿ ನನ್ ಶೀಲ ಹಾಳು ಮಾಡಿದ್ದು ಇವನೇ. ಏನಮ್ಮ ಕಾತಾಳಿ ಭೂತಾಳಿ ಕತೆ ಹೇಳ್ತಾ ಇದೀಯಾ? ಈ ನನ್ ಮಗನ್ ನೋಡಿದ್ರೆ ನನ್ ಸೊಸೆನ ಮದ್ವೆ ಮನೆಯಿಂದ ಪಟಕ್ಕಂತ ಆರ್ಸ್ಕ ಬಂದ. ಈಗ ನೀ ನೋಡಿದ್ರೆ ತಪ್ಪೆಲ್ಲಾ ನನ್ ಮಗಂದೆ ಅಂತ ಥಟಕ್ಕನಂಗೆ ಹೇಳ್ತಾ ಇದೀಯ. ಈಗ ಆಡ್ತಾ ಇರೋ ಮಾತು ಅವತ್ತೇ ಹೇಳಕ್ ಏನಾಗಿತ್ತಮ್ಮ ನಿಂಗೆ? ಬಾಯಾಗೇನಾರ ಕರ್ಜಿಕಾಯಿ ಇಟ್ಕೊಂಡಿದ್ದ? ಅಲ್ಲಿ ನಡೆದ ಘಟನೆಯಿಂದ ನನ್ನ ಮೆಂಟಲ್ ಶಾಕ್ ಆಯ್ತು. 3 ತಿಂಗಳು ನಾನು ಆಸ್ಪತ್ರೆಯಲ್ಲೇ ಇದ್ದೆ. ನಿಮ್ ಮಗ ಪ್ರಯತ್ನ ಪಟ್ಟ. ಟೀಚರ್ ಹೇಳಿದ್ ಮಾತ್ ನಿಜ. ಮಾಡಿರೋ ಪ್ರತಾಪನ ಅವರೇ ನನ್ಗೆ ಹೇಳಿದ್ದು. ಬೇಕಾದ್ರೆ ಕೇಳಿ ನಿಮ್ ಮಗನ್ನೇ. ನೋಡಿದೆ, ನನ್ನ ಅಣ್ಣ, ನನ್ನ ತವ್ರ ಮನೆ, ನನ್ನ ಅಣ್ಣನ ಮಗ ಅಂತ ಕೊಟ್ಟಿದ್ಯಲ್ಲ. ಏನಾರ ಆಗಿದ್ರೆ ನನ್ನ ಮಗಳ ಗತಿ ಏನಾಗಬೇಕಾಗಿತ್ತು? ರಕ್ತ ಸಂಬಂಧ ಅಂತ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ಬೇಕಂತ ಮನಸ್ಸು ಮಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸಿದ್ಯಣ್ಣ. ಏನು ಅರಿದ ನನ್ ತಪ್ಪು ಮಾಡ್ದಿ. ಅವನ್ ಮ್ಯಾಗೆ ಅಪರಾಧ ಹೊರಿಸಿ ಊರಿಂದ ಹೊರಗಾಕಿದ್ರಲ್ಲ, ಈಗ ಏನ್ ಹೇಳ್ತೀರಾ ಗೌಡ್ರೆ? ಅಯ್ಯೋ ಕಮ್ಮವ್ವ, ಬರೀ ಬಾಯ್ ಮಾತ್ನಲ್ಲೇ ನನ್ ಹೊಡಿಬೇಡ ಕಣವ್ವ. ನಿನ್ ಕಾಲಾಗಿನ ಹಳೆ ಎಕ್ಕಡ ತಗೊಂಡು ನನ್ ತಲೆಗ್ ಪಟ್ಟ 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 ಅಂತ ಹೊಡಿ. ಯಾಕೆಂದ್ರೆ ಇಂತ ಅಯೋಗ್ಯನ ಮಗನ ಹೆಜ್ಜೆ ನೋಡು. ಅವನ್ ಕೈ ಇಟ್ಕೊಳ್ಳೋದ್ ಬದ್ಲು ಇವನ್ ಕೈ ಇಟ್ಕೊಳ್ತೀನಿ. ಹೇಗಿರಿಯಪ್ಪ, ಈ ನನ್ನ ಮಗನ್ನ ಒದ್ದು ಪೊಲೀಸ್ ಸ್ಟೇಷನ್ ತಂದಿಡಿಯೋ. ಗೌಡ್ರೆ, ನಿಮ್ ಮಗ ತಪ್ಪು ಮಾಡ್ದ ಅಂತ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀರಾ, ಆದ್ರೆ ಏನು ತಪ್ಪು ಮಾಡದೇ ಇರೋ ಟೀಚರ್ ಅಮ್ಮಂಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ನಾನೇನ್ ಶಿಕ್ಷೆ ಕೊಟ್ಟೆಯ? ಮತ್ತಿನ್ನೇನು?
ನಿಮ್ ಮಗ ಹೊರಟೋದ್ರೆ ಇವ್ರನ್ ಮದ್ವೆ ಆಗೋರು ಯಾರು? ಕೇಳ್ದಿರಲೇ ಬಾಯ್ತ್ಲಾಗೆ ಭೇಸ್ ಕಂಡ ಮಗ. ಹಾ ತರ್ಲೆ ಮಗ. ಅವ್ವ, ನನ್ ಮಗ ಮಾಡಿದ ತಪ್ಪಿಗೆ ನಾನ್ ನಿನ್ ಕ್ಷಮೆ ಕೇಳ್ತೀನಿ. ಅವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ನನ್ ಮನೆ ಬೆಳಕಾಗಿ ನನ್ ಮನೆ ದೀಪ ಹಚ್ಚವ್ವ. ಹೇ ಡುಮ್ ಡುಮ್, ಎಲ್ಲ ಸರಿ ತಾನೆ? ಡುಮ್ ಡುಮ್ಮು ಯಾರ್ ತ ಮಾತಾಡ್ತಿದ್ವಿ ಗೋಪಿ? ಅವನೇ ನನ್ ಗೆಳೆಯ ಡುಮ್ ಡುಮ್. ಯಾರಾದ್ರು? ಸಾಯೋಕ್ ಹೋಗಿದ್ ನನ್ನನ್ನು ಉಳಿಸಿದ್ದು, ನಿನ್ನ ರಾಧನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಟೀಚರ್ ಅಮ್ಮನ್ನ ಲಂಕೇಶನ ಒಂದ್ಗೂಡ್ಸಿದ್ದು, ನಾನ್ ನಿರಪರಾಧಿ ಅಂತ ಸಾಬೀತ್ ಮಾಡಕ್ಕೆ ಸಹಾಯ ಮಾಡಿದ್ದು ಎಲ್ಲ ಈ ಡುಮ್ ಡುಮ್. ಅವನು ಹಂಗೆಲ್ಲ ಎಲ್ರ ಕಣ್ಗೂ ಕಾಣಿಸಲ್ಲ. ಗೋಪಿ ಒಂದ್ಸಲ ಕರ್ಸು ನೋಡೋಣ. ಕರ್ಸು ಗೋಪಿ, ಕರ್ಸು ಗೋಪಿ. ಕರ್ಸಪ್ಪ. ಇರಿ ಇರಿ. ಡುಮ್ 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 ಡುಮ್, ನೀನ್ ಆವತ್ತು ನನ್ಗೊಬ್ಬನಿಗೆ ಮಾತ್ರ ಕಾಣಿಸ್ತೀನಿ ಅಂತ ಹೇಳಿದ್ದೇನೋ ನಿಜ. ಅದನ್ನ ನೀನ್ ಮಾಡಿರೋ ಉಪಕಾರ ನೋಡಿ ಇವತ್ತಿಷ್ಟು ಜನ ನೀನ್ ನೋಡ್ಬೇಕು ಅಂತ ಅಷ್ಟೊಂದು ಬೇಡ್ಕೊಂತಿದ್ದಾರೆ. ನನ್ಗೋಸ್ಕರನಾದ್ರೂ ಒಂದ್ಸಲ ಅವ್ರೆದ್ರು ಕಾಣಿಸ್ಕೊಂಡ್ಬಿಡಪ್ಪ. ಅಷ್ಟೇ ಅಲ್ಲ, ನಿಮ್ಮಿಬ್ಬರು ಮದ್ವೆ ಮಾಡ್ಸೋನು ನಾನೇ. ಏನ್ ಗೌಡ್ರೆ, ಮದುವೆ ಏರ್ಪಾಟೆಲ್ಲ ಮಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ. ಬೇಡ ಬೇಡ ಬೇಡ. ಬನ್ನಿ ಡುಮ್ ಡುಮ್, ನಡೀರಿ ನಡೀರಿ ಎಲ್ಲ ಬನ್ನಿ ಬನ್ನಿ. ಮೇಘಾನಾದ ಘಟಪಟ ಘಾಟಾಪಟ ವರ್ಧತೆ ವಿಘ್ನಕೋಟಿ ಗಿಜಿಬಿಗೀಯತೆ ಜಂಬೂಕಶ್ಚ ಕಕಪಕೋ ಕಾಕೋಪಕೋ ಗೀಯತೆ ರಾಜಹಂಸ ಋತುನಾಂ ತುನಾಂ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯಃ. ಗೋಪಿ, ಇನ್ನೇನಪ್ಪ ನಿನ್ ಮದುವೆ ಎಲ್ಲ ಆಯ್ತಲ್ಲ, ನಾನು ಹೋಗ್ತೀನಿ. ಅದೆಲ್ಲ ಆಗಲ್ಲ, ನೀನ್ ನನ್ ಜೊತೆಗೆ ಇರ್ಬೇಕು. ಹಾಗೆಲ್ಲ ಹಠ ಮಾಡ್ಬಾರ್ದು ಮರಿ. ಆಗಲ್ಲ. ಹೋಗೋರ್ನ ನಗನಗ್ತಾ ಕಳಿಸ್ಕೊಡ್ಬೇಕು. ಎಲ್ಲಿ ನಗು? ಬೇಡ. ನೋಡು, ಹಾಗೆಲ್ಲ ಅಳಬಾರ್ದು, ನಗನಗ್ತಾ ಇರ್ಬೇಕು. ಇಲ್ಲಿ ನಗು. ಹೋಗ್ತೀನಿ. ನಿಮಗೆಲ್ಲ ಒಳ್ಳೇದಾಗ್ಲಿ. For more updates, like, comment, subscribe to our channel.